अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यवर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुग्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतीयस्तनया विभूतिः सर्वं यदेव नियमेन मदन्मयानः आद्यस्य नः कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सुरश्च महदाः परिपट्टनः श्रीभक्तिसारकुलशेखरयोगिवाहान् भक्ताङ्घ्रिरेण परकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि गुरुभ्यः तद्गुरुभ्यश्च नमो वागमदीमहे वृणीमहे च तत्राद्यौ दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमदे स्वयं शुक्लाम्बरधरं विष्णुं श्रीवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः वारिषद्याः परशतं विघ्नं निघ्नन्ति सततं विश्वक्सेनं तमाश्रयं दिव्याकारं सरोजाक्षं शङ्खचक्रगदाधरं मुकुन्दध्वाननिलयं विश्वक्सेनमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे ஈரொன்னதோப்பல் திருவேங்கடமுடையான் தாரொன்னச்சொன்ன பழமொழிகள் ஓரொன்னதானே அமையாதோ தாரணியில் வாழ்வார்க்கு வானேரப்ப மளபம் வாழ்வே. ஸ்ரீமத் வேதாந்த தேசிகன் அருளிச் செய்த ரகசியங்களில் பிரதம ரகசியமான ಸಂಪ್ರದಾಯ ಪರಿಶುದ್ಧಿ. ಸಂಪ್ರದಾಯ ಪರಿಶುದ್ಧಿ ಈ ಕೃತಿಯ ಬಗ್ಗೆ ಅವರು ತಮಿಳಿನಲ್ಲೂ ಬರೆದಂತಹ ಪಾಶುರವನ್ನೇ ಅಮೃತ ರಂಜಿನಿ ಅನ್ನೋದ್ರಲ್ಲೂ ಸೇರಿಸಿದ್ದಾರೆ. தம்பரமென் இறங்கி தளரா மனம் தந்தருளால் உம்பர்த்தொழும் திருமால் உகந்தேற்கும் உபாயமொன்னால் நம் பிறவித்துயர் மாத்திய ஞான பெரும் தகவோர் சம்பிரதாயமின் வன்னி செதிர்க்கும் நெறி சார்ந்தனமே. ಅದರಲ್ಲಿ 6ನೇ ತಾರೀಕು ನವೆಂಬರ್ ಕಳೆದ ಕ್ಲಾಸ್ ಆಗಿದ್ದು ಪ್ರಣವದ ಬಗ್ಗೆ ಬಂದಿದ್ವಿ. ಮೊದಲು ಸಂಪ್ರದಾಯ ಪರಿಶುದ್ಧಿ ಅವರ ಮಾತುಗಳನ್ನೇ ಫಸ್ಟ್ ಓದ್ಬಿಡ್ತೇನೆ, ಆಮೇಲೆ ಮುಂದುವರ್ಸೋಣ, ವಿವರಗಳಿಗೆ ನಿಧಾನಕ್ಕೆ ಹೋಗುವಂತ. ஸ்ரீ பாஷ்யக்காரருடைய ಶಿಷ್ಯ ಸಂಪ್ರದಾಯங்களில் ஒன்றிலும் ಅರ್ಥವಿರುವುದಿಲ್ಲ. ನೋಡಿ, ಹೆಸರಿಟ್ಟಿರೋದೇ ಸಂಪ್ರದಾಯ ಪರಿಶುದ್ಧಿ. ಏನ್ ಸಂಪ್ರದಾಯ ಪರಿಶುದ್ಧಿ ಅಂದ್ರೆ ಶ್ರೀವೈಷ್ಣವ ಸಂಪ್ರದಾಯದ ಪರಿಶುದ್ಧಿ. ಇಲ್ಲಿ ತುಂಬಾ ಡಿಫರೆನ್ಸ್ ಇದೆ. ತೆಂಗಲೆ, ವಡಗಲೆ, ಸೋಮಾಶಿ ಅಂಡನ್ನು, ಅದ್ದು ಇದ್ದು ಅಂತ ಬೇರೆ ಬೇರೆ, ಒಬ್ಬೊಬ್ರು ನಮ್ದೇನೆ ಅಂತ ಅಂದ್ರೆ ಅಲ್ಲ, ಬೇರೆ ಅಲ್ಲ, ಇವೆಲ್ಲ ಸೇರಿ ಒಂದೇನೆ. ಇದು ಬಹಳ ಚೆನ್ನಾಗಿ ಮನ ಮುಟ್ಟಬೇಕು ಪ್ರತಿಯೊಬ್ಬರಿಗೂ ಕೂಡ. ಅವ್ರದ್ದು ತೆಂಗಲೆ ಏನ್ ಇವ್ರೇನ್ ಶತ್ರುಗಳ ನಮ್ಗೆ? ಇಬ್ರು ರಾಮಾನುಜರ ಶಿಷ್ಯರೇನೆ, ಅಥವಾ ವಡಗಲೆ, ಅಥವಾ ಸೋಮಾಶಿ ಅಂಡನ್, ಅಥವಾ ಜೀಯರು. ಆಯಾಯ ಪೀಳಿಗೆಗೆ ಬಂದಿದ್ದು ಅದ್ರದ್ದು ಇತ್ಕೊಳ್ಳಿ. ಅದ್ರ ಪ್ರಧಾನವಾಗಿ ಏನು ಅಂದ್ರೆ ನಾವು ರಾಮಾನುಜ ಸಂಪ್ರದಾಯಕ್ಕೆ ಸೇರಿದವರು. ಆ ಸಂಪ್ರದಾಯ ಪರಿಶುದ್ಧಿ ಅನ್ನೋದು ಪ್ರಧಾನವಾಗಿ ಬರ್ಬೇಕಾದ. ಅದಕ್ಕಾಗಿ ಈ ಮಾತು ಬಹಳ ಬಹಳ ಮುಖ್ಯವಾದದ್ದು. ವೇದಾಂತ ದೇಶಿಗರು ಹೇಳುವಂತದ್ದು, ஸ்ரீபாஷ்யகாரியருடைய ಶಿಷ್ಯ ಸಂಪ್ರದಾಯங்களில் ஒன்றிலும் அர்த்த விரோதம் இல்லை. வாக்கிய யோஜனா பேதமே உள்ளது. தேச கால அவஸ்தா விசேஷங்களாலே வரும் ಅನುಷ್ಠಾನ ವೈಷಮ್ಯமும் ಶಾಸ್ತ್ರಾನುಮತಂ. ಎಲ್ಲವೂ ಕೂಡ ಶಾಸ್ತ್ರಕ್ಕೆ ಅನುಗುಣವಾಗಿದೆ. ಯೋಜನಾ ಭೇದ ಅಷ್ಟೇ. ಸಂಪ್ರದಾಯದಲ್ಲಿ ಬೇರೆ ಇಲ್ಲ. ಅರ್ಥವನ್ನ ಹೇಳ್ಬೇಕಾದ್ರೆ ಅದು ಯೋಜನೆ ಮಾಡಿದ್ರಲ್ಲಿ ಅಂತ. ಘೋರಾಪರಾಧತ್ತೈ ಮಾಂಡವ್ಯನ್ ಪಕ್ಕಲ್ ಆರೋಪಿತ್ತ ಪೋಲೆ. ಇದು ಅಂತೂ ಆಗ್ಲೇನೆ ಮಣಿ ಮಾಂಡವ್ಯನ ಕಥೆ ಎಲ್ಲ ನೋಡಿದ್ವಿ ಹಿಂದಿನ ಕ್ಲಾಸ್ನಲ್ಲಿ. ಸ್ವೇಚ್ಛೈಕ ಅನುಗುಣಮಾಹ ಅನಿಪುಣರ್ ಸೊಲ್ಲುವುದು ವಕ್ತಾಕ್ಕಳಕ್ಕೆ ದೋಷಮಾಂ. ಸುಮ್ನೆ ದೊಡ್ಡದಾಗಿ ನಮ್ದ್ರಲ್ಲಿ ಡಿಫರೆನ್ಸ್ ಇದೆ,
ಸಮಾಜಕ್ಕೆ ಏನ್ ಕೊಟ್ಟಿದೀವಿ ಸಂದೇಶ? ಬ್ರಾಹ್ಮಣರು ಅಯ್ಯಂಗಾರ್ ಅಂದ್ರೆ ನಿಮ್ದು ಗಲಾಟೆ ಇತ್ತಲ್ಲ ತೆಂಗ್ಲೆ ಒಡಗ್ಲೆ ಅದು ಎಲ್ಲಿ ತನಕ ಬಂತು ಅಂತ ಕೇಳ್ತಾರೆ ಎಲ್ರು. ಅಂದ್ರೆ ಸಮಾಜಕ್ಕೆ ನಾವು ಕೊಟ್ಟಿರೋದು ನಾವಿಬ್ರು ಹೊಡೆದಾಡ್ತಾ ಇದ್ದೀವಿ, ಕಚ್ಚಾಡ್ತಾ ಇದ್ದೀವಿ ಅಂತ. ಯಾವುದೇ ಮತ ಜಾತಿ ಇವುಗಳಿಗೆ ಬಂದಾಗ ಅಲ್ಲಲ್ಲಿ ಪರಸ್ಪರ ಇಲ್ವೋ? ಒಬ್ಬ ಆಚಾರ್ಯರು ಇನ್ನೊಬ್ಬರ ಆಚಾರ್ಯರು ಎಲ್ಲದರಲ್ಲೂ ಕೂಡ ಇದೆ. ದ್ವೈತದಲ್ಲಾಗ್ಲಿ ಅದ್ವೈತದಲ್ಲಾಗ್ಲಿ, ಇಲ್ಲ ವೇದ ಬಾಹಿರ ಮತಗಳು. ಬುದ್ಧನ ಫಾಲೋವರ್ಸ್ ನಲ್ಲಿ 8 ಗ್ರೂಪ್ಗಳಿದೆ. ಮಹಾಯಾನ, ಹೀನಯಾನ ಇವುಗಳಲ್ಲಿ ಅದರಲ್ಲಿ ಬೀಳುವಂತಹದ್ದು. ಹಾಗೆ ಪ್ರತಿ ಒಂದರಲ್ಲೂ ಶೃಂಗೇರಿ ಇದು 4 ಮಠಗಳಿದೆ. ಬದರಿಕಾಶ್ರಮದಲ್ಲಿ ಈಸ್ಟ್ ವೆಸ್ಟ್ ಸೌತ್ ಕಡೆಗೆ, ಕಾಂಚೀಪುರದಲ್ಲಿ ಎಲ್ಲ. ಎಲ್ರು ಹೇಳೋದೇನು ಅವರ ಇದರದನ್ನ ಪ್ರಧಾನವಾಗಿ ಆ ಡಿಫರೆನ್ಸಸ್ ಅನ್ನೋದನ್ನ ಸಮಾಜಕ್ಕೆ ನಾವು ಪ್ರೊಜೆಕ್ಟ್ ಮಾಡಬಾರ್ದು. ಅಂಡ್ ಡಿಫರೆನ್ಸಸ್ ಇಲ್ಲ ಆಕ್ಚುಲ್ ಆಗಿ. ಯಾಕೆಂದ್ರೆ ರಾಮಾನುಜರನ್ನ ಎಲ್ರು ಒಪ್ಕೊಂಡಿರೋದು. ರಾಮಾನುಜರು ಒಪ್ಕೊಂಡಿರೋದಂದ್ರೆ ರಾಮಾನುಜರು ಹೇಳಿದ ಮಾತುಗಳನ್ನೇ ನಾವು ಫಾಲೋ ಮಾಡುವಂತವ್ರು ಅಂತ. ಅದಕ್ಕೆ ವಿರುದ್ಧವಾಗಿ ಹೇಳೋದಲ್ಲ. திருமந்திரத்தில் பதார்த்த வாக்கியார்த்தங்களெல்லாம் மூலபூத நிருக்தாதி வாக்கிய விசேஷங்களாலே வந்தவை. இதில் பதத்ரயத்திலும் ஆகவாதல், பிரதம பதத்திலேயாதல், பிரதம அக்ஷரத்திலேயாதல், சங்கேப விஸ்தர கிரமத்தாலே சப்தார்த்த ஸ்வபாவங்களை கொண்டு அர்த்த பஞ்சக அனுசந்தானம் பண்ணுமதுவும் ಅನ್ಯೋನ್ಯ ವಿರುದ್ಧವನ್ನೇ. ಅರ್ಥಗಳಿಗೆ ಮುಂದಕ್ಕೆ ಹೋಗೋಣ, ಮೊದಲು ಓದ್ಬಿಡ್ತೀನಿ ಇಲ್ಲ. இப்படி பிரதம ದ್ವಿತೀಯ அக்ஷரங்களாலே அர்த்தமாகவாதல், ಶಾಬ್ದವಾಗವಾದಲ್, ಶರಣ್ಯ ಸಹಧರ್ಮಚಾರಿಣಿ ಪ್ರತಿಪಾದನಂ ಪಣ್ಣುಮದುವಂ ಅವ್ವೋ ವಾಕ್ಯ ವಿಶೇಷ ಮೂಲಂ. மத்தியமாட்சரம் பத்னி பரமென்னும் நிர்வாகத்தில் விசேஷ உபாதான பலத்தாலே அவதாரணம் அர்த்த சித்தம். இந்த அவதாரணத்தாலே ஆத்ம சரீர பாவம் சித்திக்கிறது என்பார்க்கு சேஷத்வாயோக வியவச்சேதத்திலே தாத்பர்யம் கொள்ளலாம். மகாரார்த்தோ ஜீவ ಅಷ್ಟಶ್ಲೋಕಿ 1 ಇತ್ಯಾದಿ ಹೇಳಿರ್ಪಡಿಯೇ ತೃತೀಯ ಅಕ್ಷರಂ ஜீவஜாத்திய சர்வபரமென் என்பார்க்கம் இதில் சுவானுசந்தானம் அர்த்தம் என்ன வேணும். அகாரார்த்தாயைவ ஸ்வம் அகம் அஷ்டஸ்லோகி 3 என்ற விசேஷித்து வியாக்கியானம் பண்ணினவர்களுக்கும் இவ்வனுசந்தானம் சர்வ ஜீவ சாதாரணாகார விஷயம். பகவத் சேஷத்துவம் தோத்துமிடமெல்லாம் பாகவத சேஷத்துவ பர்யந்தமாக அனுசந்திக்க பிராப்தமாயிருக்க ஔச்சித்யாதிசயத்தாலே மத்தியம பதத்திலே இத்தை அனுசந்திக்கும் அது உபபன்னம். பிரதம ದ್ವಿತೀಯ ಚತುರ್ಥಿகளுக்கு ஏகார்த்தத்வ பின்னார்த்தத்வங்களும் பிரமாணானுகுண வாக்கியார்த்த விவிக்ஷா பேதத்தாலே சொன்னவை. துவயத்தில் பூர்வாபர சீமத் சப்தங்களிலும் பூர்வாபர நாராயண சப்தங்களிலும் சில வாகார விசேஷங்களை பிரித்து அனுசந்திக்குமது உபாய பலதர்ஷங்களுக்கு உபயுக்த தமாம்ச நிஷ்கர்ஷம் பண்ணினபடி சரணங்களை உபாயம் என்றதுக்கு சரண விசிஷ்ட வசீகாரியன் பக்கலிலே தாத்பர்யம். ஆகையாலே சித்தோபாய பேதமும் சாத்தியோபாய பாதமும் வாராது. நமசு நானார்த்தமாக நிருக்தமாகையாலே பிரதம ದ್ವಿತೀಯ ரகசியங்களில் மத்தியம சரம பதங்களுக்கு வாக்கியார்த்த அனுகுணமாக அர்த்தபேதம் கொள்ளலாம். ದ್ವಿತೀಯ ತೃತೀಯ ரகசியங்களில் கிடக்கிற சரண சப்தம் உபாயபரமானபடியாக வசீகரணோபாயத்துக்கு சிலர் பண்ணும் திரஸ்காரம் எல்லாம் சித்தோபாய பிராதான்ய பரம். சுவானுசந்தான பரமாயும் விதிபரமாயும் நிற்கிற ஆக்கியாதங்களில் ஆவೃತ್ತಿக்கு ஞாபகம் இல்லாமையாலும் அனாவೃತ್ತಿக்கு கண்டோக்தி உண்டாகையாலும் வர்த்தமான வியபதேசம் அனுஷ்டான காலாபிப்பிராயம். பிரபத்திக்கு யாவஜீவானுவிருத்தி சொல்லுவார்க்கும் துவயம் அர்த்தானுசந்தானேன சகசதைவம் வக்தா இத்தியாதிகளில் சொன்ன சுகாசிகையிலே தாத்பர்யம் கொள்ளலாம். ஞாசக
ಪಂಚಾಂಗ ಸಂಯುತ ಲಕ್ಷ್ಮೀ ತಂತ್ರ 1774 என்று சொன்ன பிரபத்தி அங்கங்களிலே சிலர் கதிபயான் ஆதரம் பண்ணுவது அங்கியனுடைய வைபவார்த்தம். விசேஷித்து கதிபோயோபாதானம் பண்ணுவதும் அங்காந்தரங்களில் காட்டில் இவ்வங்கங்களுடைய பிரசம்சார்த்தம். சர்மஸ்லோகத்தில் விதிக்கிற பிரபத்தி சகல பல சாதனமாகையாலே அங்கமாகவும் சுதந்திரமாகவும் வியாக்கியானம் பண்ணின பாஷ்ய கத்யாதிகளுக்கு விரோதம் இல்லை. சர்வதர்ம சப்தத்தில் சங்குச்சித அசங்குச்சித விற்த்திகளை கொள்ளும் அவர்களுக்கு பரபட்சத்தில் போலே ஸ்வதர்ம ஸ்வரூபத்தியாக விதி விவிக்ஷை இல்லாமையால ஸ்வதந்திராஜ்ஞானுபாலன விரோதம் இல்லை. பரித்யஜ்யா சப்தத்திலும் ஏக சப்தத்திலும் மூல பிரமாணானுகுணமாக சொல்லும் பல அர்த்தங்களிலும் பரஸ்பர விரோதமில்லை. அவத்தில் புனருக்தி வாராதபடி அனுசந்திக்கும் அதே வேண்டுவது. சரண்யனுக்கு பிரபத்தி கர்மத்தத்தையும் மோட்ச கர்த்தத்வத்தையும் பிரதிபாதிக்கிறார். மாமகம் என்கிற பதங்களிலே சர்வ ஸ்வீகாரோபயுக்தமான சௌலபியமும் சர்வ காரிய கரத்துவோபயுக்தமான பரத்வமும் அனுசந்திக்கும் இடத்தில் அபேட்சித விஷயங்களை பிரித்தும் அனுசந்திக்கும் அது சேஷ வியவச்சேதார்த்தம் அன்னு. ரஜா என்றும் துவா என்றும் அர்ஜுனனை ஒருவனை குறித்து சொன்னாலும் தாத்பரிய விசேஷத்தாலே இது பிரபத்தி அதிகாரிகளுக்கு எல்லாருக்கும் வரும். சர்வபாப மோட்ச வச்சனத்தில் புத்தி பூர்வோத்தர ஆகத்தையும் கூட்டுவார்க்க சரண்யாபிப்பிராய மூல புன பிரபனாதி முகத்தாலே அவர்களுக்கு விநாசம் விவக்ஷிதமாகையால் சாஸ்திர விரோதம் இல்லை. மோக்ஷயிஷ்யாமி என்கிற சங்கல்பத்தின் பலத்தை பிராரப்த கர்மாவசான காலத்திலே என்றவர்களுக்கும் பிரபத்தி பண்ணுகிறவன் போலின காலத்திலே என்றவர்களுக்கும் ஆர்த்தியில் தாரதமியத்துக்கு ஈடாக பலானுபவத்தாலே யாதல் பிரபத்தி வைபவத்தாலே யாதல் பிராரப்த கர்மாவசான காலத்திலே மோட்சமும் துல்லியம். அர்ஜுனனுக்கு சோக நிமித்தம் வேறேயாகிலும் மா ಶುಚಃ ಸಂಪದಂ ದೈವೀಂ ಗೀತೆ 16-15 ಅಧ್ಯಾಯ 5ನೇ ಶ್ಲೋಕ என்கிற விடத்தில் போல மோக்ஷயிஷ்யாமி மா ಶುಚಃ என்றதிலும் பிரகரணானுகுணமித்த விசேஷ அனுசந்தானம் உச்சிதம். மற்றும் இப்படி வேதாந்த சித்தங்களான தத்வைத புருஷார்த்தங்களில் பரஸ்பர விரோதமும் பூர்வாபர விரோதமும் இல்லாத சுத்த சம்பிரதாய கிரமத்தை சங்கிரித்தனம். சுவியாகிருதானி மகதாம் இத்தியாதிகளையும் இங்கே சங்கிரகித்துக் கொள்ளுவது. அமிர்தரஞ்சனி 2 பாசுர. கடல் அமுதத்தை கடைந்து சேர்த்த திருமாலடி காட்டிய நம் தேசிகர் தன் நிலை பத்தி சேர்ந்தோமே. ஆசர்வஜாதஸ்மதாச்சாரிய பங்கேஹே அப்ரத்யூகம் சத்பதம் ஸ்தாபயந்தி சைஷா நித்யம் சம்பிரதாயஸ்ய शुद्धि श्रद्धातव्या चातकन्याय निष्ठैः इति कवितार्किक सिंह सर्वतंत्र स्वतंत्र वेदांताचार्यस्य कृतिषु संप्रदाय परिशुद्धि समाप्ता. श्रीमद् वेदांत देशिकन तिरुवडिगळे शरणं. ಎಲ್ಲ ವಿಷಯವನ್ನ ಗಿವಿಂಗ್ ಇನ್ ಎ ನಟ್ ಶೆಲ್ ಅನ್ನೋ ತರದಲ್ಲಿ ಇಲ್ಲಿ ತಿಳಿಸಿ ನಮ್ಮ ಸಂಪ್ರದಾಯದಲ್ಲಿ ಯಾವ ಭೇದನೂ ಇಲ್ಲ ಅಂತ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತೆ ಹೇಗೆ ಇವ್ರದ್ದು ಅಂದ್ರೆ ಯೋಜನಾ ಭೇದ ಅಷ್ಟೇನೆ, ಇನ್ನು ಅರ್ಥವಾದ ಇವೆಲ್ಲ ಹಿಂದೆ ಒಂದಷ್ಟಲ್ಲಿ ಹೇಳಿದ್ದೆ. ಈಗ 4 ಜನ ಗೊತ್ತಿದ್ದೀನಿ ತುಂಬಾ ಒಳ್ಳೆಯವರು ಅಂತಂದ್ರೆ ಬೇರೆಯವ್ರು ಕೆಟ್ಟವರು ಅಂತ ಅರ್ಥ ಬಂತು ಅಲ್ಲಿ. ಮತ್ತೆ ಅವ್ರು ಒಳ್ಳೆಯವರು ಅಂದ್ರೆಲ್ಲ ಒಳ್ಳೆಯವರು ಅವರು, ಮಿಕ್ಕವರು ಒಳ್ಳೆಯವರೇ ಆಗಬಹುದಲ್ಲ, ಅವ್ರು ಕೆಟ್ಟವರು ಅಂತ ಅವ್ರು ಬಾಯಿ ಬಿಟ್ಟು ಹೇಳಿದ್ರೇನು? ಈ ರೀತಿನಲ್ಲಿ ಅದು ಬೇರೆ ಬೇರೆ ಅರ್ಥಗಳು ಹೆಂಗ್ ಮಾಡೋದು, ಯಾಕೆ ಡಿಫರೆನ್ಸಸ್ ಬರುತ್ತೆ ಅಂದ್ರೆ ಈ ತರ ಬರೋದು. ನೀವು ತುಂಬಾ ಒಳ್ಳೆಯವ್ರಿ ಅಂತಂದ್ರೆ ಬೇರೆಯವ್ರು ಕೆಟ್ಟವರು ಅಂತ ಅರ್ಥವಾಗುತ್ತವ. ಹಾಗೆ ಅನಿಸಿಕೆಗಳು
ಒಂದು ಉದ್ದೇಶವ ಹೇಳಿದಾಗ ಅದು ಬೇರೆ ವೃದಕ್ಕೂ ಆಗ್ಬೋದು. ಇವೆಲ್ಲ ಅನೇಕ ಬಾರಿ ಹಿಂದೆ ಎಲ್ಲ ಹೇಳಿದ್ದೆ. ಯಾರೋ ವಯಸ್ಸಾರು ಕೂತಿದ್ದಾರೆ, ಬಂದ್ರು, ಒಂದಿವ್ಸ ಯಾರು ಚೆನ್ನಾಗಿದ್ದೀರಾ ಅಂತಂದ್ರು. ಆರೋಗ್ಯಮಾ ಆಯ್ತು. ಅವ್ರು ಬಂದ್ಮೇಲೆ ಹಿಂದಿನವರೆಲ್ಲ ಮತ್ತೆ ಮತ್ತೆ ಹೇಳ್ಬೇಕಾ? ಆ ಹಿಂದಿನವರು ಸುಮ್ನೆ ನಮಸ್ಕಾರ ಮಾಡ್ಬಿಟ್ಟು ಹೋದ್ರು. ನೋಡಿ ಅವನ್ಗೆ ಇದು ಮೊದಲನೇವನು ದೊಡ್ಡವನ ಆಗಿದ್ರು ಕೂಡ ಅವನು ನನ್ನನ್ನು ವಿಚಾರಿಸ್ದ, ಇವರುಗಳು ಸುಮ್ನೆ ಹಂಗೆ ಹೋದ್ರು. ಈ ರೀತಿ ಅವ್ರು ಅರ್ಥ ಮಾಡ್ಕೊಳ್ಳೋದು ಸರಿಯಾಗುತ್ತೋ? ನಿಜವಾಗ್ಲೂ ಅವ್ರಿಗೆ ಇವ್ರ ಬಗ್ಗೆ ಅಗೌರವ ಸಲ್ಲಿಸ್ಬೇಕು ಅಂತಿತ್ತ, ಅಥವಾ ಅದು ಅಗೌರವ ಮಾತಾಡದೆ ಇದ್ರೆ? ಯಾಕೆ ಡಿಫರೆನ್ಸಸ್ ಬರುತ್ತೆ ಅನ್ನೋದಕ್ಕೆ ಹೇಳಿದ್ದಷ್ಟೆ. ಹಾಗೆ ಮೂಲತಃ ರಾಮಾನುಜರ ಸಂಪ್ರದಾಯದಲ್ಲಿ ಯಾವ ರೀತಿಯ ಭೇದಾನು ಇಲ್ಲ ಅನ್ನೋದನ್ನ ಈ ಸಂಪ್ರದಾಯ ಪರಿಶುದ್ಧಿನಲ್ಲಿ ಬಹಳ ಸ್ಪಷ್ಟವಾಗಿ ದೇಶಿಗರು. ಇನ್ನು ಅದಕ್ಕೆ ವಿವರ ಹೆಚ್ಚಿಗೆ ಬೇಕು ಅಂದ್ರೆ ನೋಡ್ಬೋದು ವಿಧಾನಕ್ಕೆ. ಶ್ರೀ ಭಾಷ್ಯಕಾರರ ಶಿಷ್ಯ ಸಂಪ್ರದಾಯಗಳಲ್ಲಿ ಒಂದರಲ್ಲಿಯೂ ಕೂಡ ಅರ್ಥ ವಿರೋಧ ಇಲ್ಲ. ಇರುವುದು ವಾಕ್ಯಗಳಲ್ಲಿ ಯೋಜನಾ ಭೇದವೇ ಅಷ್ಟೇ. ದೇಶ, ಕಾಲ, ಅವಸ್ಥೆ ಮೊದಲಾದವುಗಳ ವಿಶೇಷಗಳಿಂದ ಬರುವಂತಹ ಅನುಷ್ಠಾನ ವೈಷಮ್ಯವು ಶಾಸ್ತ್ರಾನುಮತವೇ ಆಗಿದೆ. ದೇಶ, ಕಾಲ ಅದಕ್ಕೆ ಸರಿಯಾಗಿ ಆಯಾಯ ಇದಕ್ಕೆ ಸ್ವಲ್ಪ ಬದಲಾವಣೆಗಳು ಆಗತ್ತೆ. ಇಟ್ ಈಸ್ ಅಕ್ಸೆಪ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಾಗೇನೆ ಧರ್ಮಶಾಸ್ತ್ರಗಳನ್ನು ಓದ್ಬೇಕು ಅಂತ ನಮ್ಮ ಗುರುಗಳು ಇವರೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಬರೀ ವೇದ ಕಲಿತ ಪ್ರಯೋಜನ ಇಲ್ಲ, ಧರ್ಮಶಾಸ್ತ್ರಗಳನ್ನು ಓದ್ಬೇಕು, ವಿಚಾರವನ್ನು ಮಾಡಬೇಕು, ಸರಿಯಾಗಿ ಮೂಲ ಅರ್ಥ ಏನು ಅನ್ನೋದನ್ನು ತಿಳಿಬೇಕು. ಅದಕ್ಕೆ ವಿರೋಧವಿಲ್ಲದಂತೆ ಇಲ್ಲಿಯ ವ್ಯಾಖ್ಯಾನ ಅವುಗಳನ್ನು ಹೇಳ್ಬೇಕಾದ್ರೆ ಹಾಗೆ ಅನುಷ್ಠಾನ ವೈಷಮ್ಯ ಅಂದ್ರು. ಡಿಫರೆನ್ಸಸ್ ಅನುಷ್ಠಾನದಲ್ಲಿ ನಿಮ್ಮ ಮನೆಯಲ್ಲಿ ಇದ್ದಾಗ ನೀವು 100% ಮಾಡಿ, ಹೊರಗಡೆ ಬಂದಾಗ ಅಷ್ಟನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಇಟ್ ವಿಲ್ ಬಿ ಈಕ್ವಲ್ ಟು ದಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಪರಿಸರ, ಸಂದರ್ಭ ಇದನ್ನ ನೋಡ್ಬೇಕು. ಈಗ ಯಾರ್ದೋ ಮನೆಗೆ ಹೋಗಿದ್ದೀರಿ ನೀವು, ನಾನು ಎಲ್ಲ ಮಾಡ್ತೀನಿ ಕೂತ್ ಬಿಟ್ರೆ ಅವ್ರ ಮನೆಯಲ್ಲಿ ಅವ್ರು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾ? ನೀವು ಅವ್ರ ಮನೆಗೆ ಹೋಗಿರೋದು, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಿಮ್ದು ಎಲ್ಲ ಜಪ ಆಗಿಯೋದು ಎಲ್ಲ ಮುಗಿಯೋಂಗೆ ಇಲ್ಲ, ಅವ್ರು ತಿಂಡಿ ತಿನ್ನೋಂಗಿಲ್ಲ ನಿಮ್ಮನ್ ಬಿಟ್ಟು. ಇಲ್ಲಿ ಏನು ನಿಮ್ ತೋರಿಕೆನಾ? ನೀವ್ ತುಂಬಾ ಶ್ರೋತ್ರಿಯರು, ನಾನ್ ಮನೆಯಲ್ಲಿ ಇದ್ರೆ ಇಷ್ಟೆಲ್ಲ ಮಾಡ್ತೀನಿ ಅಂತ, ಹಾಗಂತ ಎಲ್ಲ ಬಿಟ್ಬಿಡಿ ಅಂತಾನೋ? ಇದೇನೆ ಮಾತುಗಳಲ್ಲಿ ಬರ್ಬೇಕಾದ್ರೆ ಯಾರೋ ಏನೋ ಮಾತಾಡಿದ್ರು, ಏನ್ ನೀವ್ ಹೇಳಿದಾಗ ಸರಿ, ಹಾಗಾದ್ರೆ ನಾನು ಮಾತಾಡೋದೇ ಇಲ್ಲ ಇನ್ಮೇಲೆ, ಇದು ಸರಿಯಾದ ಉತ್ತರನ? ನೀ ಆ ಸಂದರ್ಭದಲ್ಲಿ ಹೇಳಿದ್ದು ಉಚಿತವಾಗಲಿಲ್ಲ ಅಂತ, ಮಾತಾಡೋದೇ ಬೇಡ ಅಂತ ಹೇಳಿದ್ರೇನು? ಹಾಗೆ ಅನುಷ್ಠಾನ ಇವುಗಳು ನಾವು ನಡೆಸುವಂತದ್ದು ಬೇರೆಯವರಿಗೆ ಹಿಂಸೆ ಆಗ್ಬಾರ್ದು, ಇದರ ಅರಿವು ನಮಗಿರ್ಬೇಕು. ಆ ಬೇರೆ ಯಾರು ಆಗ್ಬೇಕಾಗಿಲ್ಲ, ಮನೆಯಲ್ಲಿ ಪತ್ನಿನೇ ಆಗ್ಲಿ ಅಥವಾ ಮಕ್ಕಳೇ ಆಗ್ಲಿ, ಇವ್ರದ್ದೇನಪ್ಪ ಮುಗಿಯೋದೇ ಇಲ್ಲ ಎಷ್ಟಾದ್ರೂ, ಈ ತರ ಅದರ ಬಗ್ಗೆ ಅವರಿಗೆ ಗೌರವ ಹೋಗದಂತೆ ಇರಬೇಕು. ಹಾಗಂತ ನೀವು ಹಾಗಾದ್ರೆ ಎಲ್ಲದನ್ನು ಮಾಡ್ಬಿಟ್ಟು ಆಮೇಲೆ ಕೂತ್ಕೊಳ್ತೀನಿ ಅಂದ್ರೆ, ಈಗ ದೇವತೆಗಳ ಆರಾಧನೆ ಇದೆಲ್ಲ ಮಾಡ್ಬೇಕಾದ್ರೆ ಏನನ್ನು ತಿನ್ನದೆ ಮಾಡ್ಬೇಕಾದದ್ದು ಅದು. ಮತ್ತೆ ಬೆಳಗಿನಲ್ಲೇನೆ ದೇವತೆಗಳಿಗೆ ಮಾಡಿ ನಿವೇದನ ಮಾಡೋದು. ಮಧ್ಯಾಹ್ನದ ಮೇಲೆ ದೇವತಾ ಪೂಜೆಗಳು ಸಾಮಾನ್ಯವಾಗಿ ಇಲ್ಲ. ಆರಾಧನೆ ಇವುಗಳೆಲ್ಲ ಮಾಡುವಂತದ್ದು ಮೊದಲು ಬೆಳಗ್ಗೆ, ಅದಕ್ಕೆ ಅದನ್ನ ಬೆಳಗ್ಗೆ ಒಂದು ದಿವಸವನ್ನ 5 ಕಾಲ ಮಾಡಿ, ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ ಅಂತ. ಆ ಇಜ್ಜಾಗಾಲ ತೃತೀಯೋಯಂ 11:30, 12 ಅದು ಬಿಟ್ಬಿಟ್ಟು 1 ಗಂಟೆಗೆ ನೀವು ಆರಾಧನೆ ಮಾಡ್ತಾ ಕೂತ್ಕೊಂಡ್ರೆ ಮುಗಿಯೋದು ಯಾವಾಗ? ಊಟ ಯಾವಾಗ? ಹೋಗ್ಲಿ ನೀವು, ಅಯ್ಯೋ ಇಲ್ಲ ನನಗೆ ಬೆಳಗ್ಗೆ ಬೇಗ ಇಳಿಯಕ್ಕಾಗಲ್ಲ, ನಂದು ಇದೆಲ್ಲ ಆಗ್ಬೇಕು, ಇದಾದ್ಮೇಲೆ ಅದಾಗ್ಬೇಕು, ಅದಾದ್ಮೇಲೆ ಇನ್ನೊಂದು ಆಗ್ಬೇಕು, ಬೇರೆಯವರೆಲ್ಲ ಕಾಯ್ತಾ ಕೂತಿರ್ಬೇಕಾ? ನಿಮ್ಮ ಈ ಅಭ್ಯಾಸದಿಂದ ಮನೆಯಲ್ಲಿ ಬೇರೆ ಎಲ್ರು ಕೂಡ, ಇದು ಕೆಲವ್ರ ಮನೆಯಲ್ಲಿ ಆಗುತ್ತೆ ಏನು ಅಂದ್ರೆ 12:30, 1 ಗಂಟೆಗೆ ಅವ್ರು ತಿಂಡಿ ತಿನ್ನೋದು, 3:30, 4 ಗಂಟೆಗೆ ಊಟ ಮಾಡೋದು. ಏನಿದು? ಇಲ್ಲ ನಮ್ಮ ಮನೆಯಲ್ಲಿ ಹಾಗೇನೆ ಆಗೋದಿಲ್ಲ, ಅವರೆಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರೋದು. ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದಲ್ಲ, ಧರ್ಮದ ಆಚರಣೆ ದೃಷ್ಟಿಯಿಂದನೂ ಸರಿಯಲ್ಲ. ಬೆಳಗ್ಗೆ ಬೇಗ ಎದ್ದು ಬೇಗ ಮುಗಿಸಿ.
ಮಾಡಬೇಡಿ ಅಂತ ಹೇಳೋಲ್ಲ. ಮತ್ತೆ ಯಾರೋ ಬೇರೆಯವ್ರು ಬಂದಿದ್ದಾರೆ, ಆ ದಿವಸ ಸ್ವಲ್ಪ ಸಂಕುಚಿತ ಮಾಡ್ಬೇಕು ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದು ವಿವೇಕ ಇರಬೇಕು ಆಚರಣೆ ಇದ್ರಲ್ಲಿ ಮಾಡ್ಬೇಕ. ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಆಚರಣೆ ಮಾಡೋರ್ ಬಗ್ಗೆ ಪ್ಲಸ್ ಆ ಮಾಡುವಂತ ಆಚರಣೆಗಳಿದೆಯಲ್ಲ ಅದ್ರ ಬಗ್ಗೆನೂ ಜನಗಳಿಗೆ ಅಸಡ್ಡೆ ಬರುತ್ತೆ. ಅಯ್ಯ ಅದ್ ಏನ್ ಮಾಡ್ತಾರೋ, ಎಷ್ಟೊತ್ತು ಕೂತ್ಕೊಂಡು, ಯಾರು ಕಾಣದ ಶಾಸ್ತ್ರ, ಈ ಎಲ್ಲ ಮಾತುಗಳೆಲ್ಲ ಬರುತ್ತೆ. ಇವೆಲ್ಲ ಆಗದೆ ಹಾಗಂತ ಎಲ್ಲದನ್ನು ಬಿಟ್ಟು ಬಿಡಿ ಅಂತ ಹೇಳೋಲ್ಲ. ಒಂದಾದ್ಮೇಲೆ ಒಂದಾಗ್ಬೇಕು. ಏನು ಅಂದ್ರೆ ಬೆಳಗ್ಗೆ ಬೇಗ ಶುರು ಮಾಡ್ಬೇಕು. ಒಂದು ದಿವಸದಲ್ಲಿ ಇರೋದು 24 ಗಂಟೆ, ಅದರಲ್ಲಿ ಎಲ್ಲಾನು ಆಗ್ಬೇಕು. ವಿವೇಕಿ ಆದವನು ಹಿ ಕ್ಯಾನ್ ಗಿವ್ ಟೈಮ್ ಫಾರ್ ಎವ್ರಿಥಿಂಗ್. ಮಾಡ್ಕೊಳ್ಳೋದ್ರಲ್ಲಿ ಮ್ಯಾನೇಜ್ ಮಾಡೋದ್ರಲ್ಲಿ ಇದೆ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್. ಚೋರನ ಅಪರಾಧವನ್ನ ಮಾಂಡವ್ಯನ ಮೇಲೆ ಆರೋಪಿಸಿದ ಹಾಗೆ ತಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಿಪುಣರಲ್ಲದವರು ಹೇಳುವುದು ಹಾಗೆ ಹೇಳುವವರಿಗೆ ದೋಷವಾಗುತ್ತೆ. ಏನು ಯಾರು ಮಾಡದ್ದ, ಇಷ್ಟೆಲ್ಲ ಮಾಡಿದ್ರೆ ಏನ್ ದೇವ್ರು ಕಂಡುಬಿಟ್ರ ಅವ್ರಿಗೆ, ಈ ತರದ್ದೆಲ್ಲ ಮಾತಾಡ್ತಾರಲ್ಲ, ಅವರ ಬಗ್ಗೆ ಈ ಮಾತು ಬರೋಂಗಿದ್ದಿಲ್ಲ. ಮೂಲ ಮಂತ್ರದಲ್ಲಿ ಪದಗಳ ಅರ್ಥಗಳು ಮತ್ತು ವಾಕ್ಯದ ಅರ್ಥಗಳು ಮೊದಲಾದ ಎಲ್ಲವೂ ಕೂಡ ಮೂಲಭೂತವಾದ ನಿರುಕ್ತ ಮೊದಲ ವಾಕ್ಯ ವಿಶೇಷಗಳಿಂದ ಬಂದದ್ದು. ಸುಮ್ನೆ ಯಾರೋ ಏನೋ ಅಸ್ಯೂಮ್ ಮಾಡ್ಕೊಂಡು ಹೇಳಿದ್ದಲ್ಲ, ಇದು ಹೈಪೋಥೆಸಿಸ್ ಅಲ್ಲ. ನಾರಾಯಣ ಉಪನಿಷತ್ತಿನಲ್ಲಿ ಬಂತು, ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ, ಓಂಕಾರದ ರೂಪ. ಮುಂದಕ್ಕೆ ಆ ಓಂಕಾರದಲ್ಲಿ ಇದೆ ಅಕಾರ ಉಕಾರ ಮಕಾರ ಇತಿ. ಇವೆಲ್ಲ ಪೂರ್ವಾಚಾರ್ಯ ಗ್ರಂಥಗಳಲ್ಲಿ. ಈಗ ಅಷ್ಟಶ್ಲೋಕಿ ಪರಾಶರ ಭಟ್ರು ಬರೆದಿದ್ರಲ್ಲಿ ಎಲ್ಲ ಹೇಳ್ತಾ ಬಂದಾರೆ. ಅಕಾರ ಏನು, ಮಕಾರ ಏನು, ಉಕಾರ ಏನು, ಇವೆಲ್ಲ ಒಂದೊಂದು ಕೂಡ. ಇದರಲ್ಲಿ 3 ಪದಗಳಲ್ಲಿಯೇ ಆಗಲಿ ಅಥವಾ ಪ್ರಥಮ ಪದದಲ್ಲಿಯೇ ಆಗಲಿ, ಆ ಅನ್ನೋದ್ರಲ್ಲಿ ಆಗಲಿ, ಪ್ರಥಮ ಅಕ್ಷರದಲ್ಲೇ ಆಗಲಿ, ಸಂಕ್ಷೇಪ ಮತ್ತು ಅಥವಾ ವಿಸ್ತಾರ ಕ್ರಮದಿಂದ ಶಬ್ದದ ಅರ್ಥ ಸ್ವಭಾವಗಳನ್ನ ಗ್ರಹಿಸಿ ಅರ್ಥ ಪಂಚಕಗಳ ಅನುಸಂಧಾನ ಮಾಡುವುದು ಸಹ ಅನ್ಯೋನ್ಯ ವಿರುದ್ಧ ಅಲ್ಲ. ಅರ್ಥ ಪಂಚಕ ಏನು ಅನ್ನೋದು ಕಳೆದ ವಾರ ಇದರಲ್ಲಿ ಕಳೆದ ಕ್ಲಾಸ್ ನಲ್ಲೇನೆ ನಾವು ನೋಡಿದ್ವಿ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತಿ ಉಪಾಯಂ ಫಲಂ ಚೈವ ತಥಾ ಪ್ರಾಪ್ತಿ ವಿರೋಧಿ ಚ. ಅಂದ್ರೆ ನಾವು ಹೊಂದಬೇಕಾದಂತ ಪರಬ್ರಹ್ಮ ಆ ಶ್ರೀಮನ್ನಾರಾಯಣ, ಅವನ ಸ್ವರೂಪ ಏನು. ಎರಡನೇದು, ಆ ಪರಬ್ರಹ್ಮನನ್ನು ಹೊಂದುವಂತಹ ಈ ಜೀವಾತ್ಮ, ಯಾರು ನಾವು ಅಂತ ಹೇಳ್ಕೊಳ್ತೀವೋ ಆ ಆತ್ಮ ಜೀವಾತ್ಮ, ಅವನ ಸ್ವರೂಪ ಎಂಥದ್ದು. ಮೂರನೇದು, ಪರಬ್ರಹ್ಮನನ್ನು ಪಡೆಯಲು ಈ ಜೀವಾತ್ಮನು ಮಾಡಬೇಕಾದಂತಹ ಉಪಾಯ ಸಾಧನೆ ಅದು ಏನು. 4, ಅವನನ್ನ ಪರಬ್ರಹ್ಮನನ್ನ ಪಡೆಯೋದ್ರಿಂದ ಉಂಟಾಗುವಂತ ಫಲ. ಮತ್ತು 5ನೇದು, ಆ ಫಲವನ್ನ ಪಡೆಯೋದಕ್ಕೆ ಅಡ್ಡಿಯಾಗಿರುವಂತಹ ವಿರೋಧ ಯಾವುದೋ ಅವುಗಳ ಸ್ವರೂಪ. ಪ್ರಾಪ್ತಿ ವಿರೋಧಿಚ, ಈ 5 ಅರ್ಥ ಪಂಚಕ. ಇದನ್ನ ಈ ಪ್ರಣವಕ್ಕೂ ಕೂಡ ಅನ್ವಯ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ನೋಡೋಣ, ಮುಂದಕ್ಕೆ ವಿವರವಾಗಿ ಬರುತ್ತೆ. ಹೀಗೆಯೇ ಮೊದಲನೇ ಮತ್ತು 2ನೇ ಅಕ್ಷರಗಳಿಂದ ಅರ್ಥವನ್ನು ಸೂಚಿಸುವುದು ಎಂದಾಗಲಿ, ಶಬ್ದದಿಂದ ಬೋಧಿಸುವುದು ಎಂದಾಗಲಿ, ಶರಣ್ಯನಾದ ಪರಮಾತ್ಮನ ಸಾಧರ್ಮಚಾರಣಿಯಾದ ಶ್ರೀದೇವಿಯ ಪ್ರತಿಪಾದನೆ ಮಾಡುವುದು ಆಯಾ ವಾಕ್ಯ ವಿಶೇಷಗಳಿಗೆ ಅವುಗಳನ್ನ ಆಧಾರವನ್ನಾಗಿ ಹೊಂದಿದೆ. ಮಧ್ಯಮ ಅಕ್ಷರವು ಪತ್ನಿಯನ್ನು ಬೋಧಿಸುತ್ತೆ ಎಂದು ಮಾಡುವ ನಿರ್ವಾಹದಲ್ಲಿ ವಿಶೇಷವಾಗಿ ಉಪಾದಾನ ಮಾಡುವ ಬಲದಿಂದ ಅವಧಾರಣೆಯು ಅರ್ಥತಃ ಸಿದ್ಧವಾಗುತ್ತೆ. ಈ ಅವಧಾರಣೆಯಿಂದ ಆತ್ಮ ಶರೀರ ಭಾವವು ಸಿದ್ಧಿಸುತ್ತೆ ಎಂದು ಹೇಳುವವರ ತಾತ್ಪರ್ಯ ಶೇಷತ್ವ ಮತ್ತು ಅಯೋಗ್ಯ ವ್ಯವಚ್ಛೇದ ಅಂತ ತಿಳಿಬಹುದು. ಈ ಅಷ್ಟಾಕ್ಷರಿ ಅದರಲ್ಲಿ ಮೊದಲನೇದು ಪ್ರಣವ. ಅದರಲ್ಲಿ ಏನಿದೆ, ಪ್ರಣವ ನಮಃ ನಾರಾಯಣಾಯ. ಈಗ ಬರೀ ಆ ಪ್ರಣವ, ಆ ಪ್ರಣವದಲ್ಲಿ 3 ಅಕ್ಷರಗಳು. ಆ ಅಕ್ಷರಗಳಿಗೆ ಏನರ್ಥ ಇಲ್ಲ, ಸುಮ್ನೆ ಯಾರೋ ಮನಸ್ಸಿಗೆ ಬಂದಂಗೆ ಏನೇನೋ ಬರೆದಿದ್ದಾರೆ ಅಂತಲ್ಲ, ಇದಕ್ಕೆಲ್ಲ ಆಧಾರಗಳಿದೆ. ವೇದ ವೇದಾಂತಗಳ ಇದರಿಂದಾನೇ ಕೊಟ್ಟು ಹೇಳ್ತಾರೆ. ಶ್ರುತಿ ಮೂಲ, ಅವುಗಳಿಂದ ನಿರ್ಣಯಿಸಿ
ಹೇಳಿದಂತಹದ್ದಿದು. ಇನ್ನು ಸ್ವಲ್ಪ ವಿವರವಾಗಿ ಹೋಗೋದಾದ್ರೆ, ಓಂಕಾರದ ಅಕಾರದಲ್ಲಿ ಅರ್ಥ ಪಂಚಕದಲ್ಲಿ ಮೊದಲನೆಯದಾದ ನಾವು ಪಡೆಯಬೇಕಾದ ಪರಬ್ರಹ್ಮ ಶ್ರೀಮನ್ನಾರಾಯಣ ಇದಲ್ಲ ಅವನ ಸ್ವರೂಪ. ಆ ಉ ಮ ಅಕಾರದ್ದಿದು. ಮಕಾರದಲ್ಲಿ ಎರಡನೆಯದಾದ ಪಡೆಯುವವನಾದಂತಹ ಜೀವಾತ್ಮನ ಸ್ವರೂಪ. ಜೀವಾತ್ಮ ಅವನೇ ಪರಮಾತ್ಮನಲ್ಲ, ಅವನ ಸ್ವರೂಪವನ್ನು ತಿಳಿಬೇಕು. ಪರಮಾತ್ಮನ ಸ್ವರೂಪ ಹಾಗೂ ಜೀವಾತ್ಮನ ಸ್ವರೂಪ. ಮಧ್ಯದಲ್ಲಿ ಆ ಉ ಮ ಆ ಉಕಾರದಲ್ಲಿ ಅವನಿಗೂ ನಮಗೂ ಇರುವ ಸ್ವಾಮಿ ಭೃತ್ಯ ಅಥವಾ ಶೇಷ ಶೇಷಿ ಸಂಬಂಧವನ್ನು ತಿಳಿಸೋದ್ರಿಂದ ಅವನೊಬ್ಬನಿಗೇ ಸಂಬಂಧಪಟ್ಟ ಅವನ ಕೈಂಕರ್ಯಾರ್ಥವಾಗಿಯೇ ಇರುವಂತಹ ಚೇತನನು ಅವನನ್ನ ಬಿಟ್ಟು ತನಗೇ ತಾನು ಮತ್ತು ತನ್ನದು ಎಂದು ಹೇಳಲಾಗುವ ವಸ್ತುಗಳೆಲ್ಲ ಸೇರಿದ್ದು ಎಂದು ಭಾವಿಸಿದ್ದರಿಂದಲೇ ಚೇತನನಿಗೆ ಅಜ್ಞಾನ ಉಂಟಾಗಿ ಜನ್ಮ ಮರಣದಿಂದ ಕೂಡಿದ ಸಂಸಾರ ದಶೆ ಒದಗಿದೆ. ದೇಹಾತ್ಮ ಪ್ರೇಮೆಯಿಂದ ಭಗವಂತನನ್ನ ಕಾಣದೆ ಹುಟ್ಟು ಸಾವಿನ ಚಕ್ರದಲ್ಲೇ ಸುತ್ತಾ ಇದ್ದಾನೆ. ಅದು ಸಂಸಾರದ ದಶೆ. ಇದೇ ಅವನನ್ನು ಪಡೆಯಲು ವಿರುದ್ಧವಾಗಿರೋದು. ಈ ದೇಹಾತ್ಮ ಪ್ರೇಮೆ ಇದೆಯಲ್ಲ, ಅದು ಹೋಗ್ಬೇಕು. ಶರೀರವೇ ನಾನಲ್ಲ, ನಾ ಬೇರೆ ಶರೀರ ಬೇರೆ. ಆ ಶರೀರ ಕೊಟ್ಟವನು ಭಗವಂತ. ಈ ಆತ್ಮ ಅಂತವನವನು ಭಗವಂತನಿಗೆ ಶರೀರ. ಇದು ಶರೀರ ಶರೀರಿ ಸಂಬಂಧ ಅಂತಂದ್ರೆ. ಶರೀರಿ ಅಂದ್ರೆ ಆತ್ಮ. ಆತ್ಮವನ್ನು ಬಿಟ್ಟು ಬರೀ ದೇಹ ಇರ್ಲಿಕ್ಕೆ ಸಾಧ್ಯನೋ? ಅದನ್ನ ಶವ ಅಂತ ಕರಿತೀವಿ. ಯಾವಾಗ ಅಲ್ಲಿ ಒಳಗಡೆ ಆತ್ಮ ಪ್ರಾಣರೂಪಿಯಾಗಿದ್ದವನು ಇಲ್ವೋ ಅದು ಶವ ಅಷ್ಟೆ. ತನ್ನನ್ನು ತಾನು ರಕ್ಷಿಸ್ಕೊಳ್ಳುತ್ತೋ? ಯಾರು ಅದರ ರಕ್ಷಣೆಯನ್ನು ಮಾಡಿದ್ರು ಈವರೆಗೆ? ಯಾರು ಅದನ್ನ ನಿಯಂತ್ರಿಸಿದ್ರು? ಇವೆಲ್ಲ ತಿಳಿಬೇಕಾದದ್ದು. ಹಾಗೆ ಭಗವಂತನಿಗಾಗಿಯೇ ಈ ಚೇತನ ಇರುವಂತಹದ್ದು. ಚೇತನ ಅಂದ್ರೆ ಜೀವಾತ್ಮ. ಆ ಜೀವಾತ್ಮ ಭಗವಂತನ ಪಡೀಲಿ ಅಂತ ಇವನು ಕಾರಣ ಕಳೆ ಬರಂ ವಿತರಸಿ ಅಂತ ದಯಾಶತಕದಲ್ಲಿ ಹೇಳಿದ. ಇಂದ್ರಿಯಗಳನ್ನ, ಕಳೆಯಬರ ಶರೀರವನ್ನ, ಪಂಚಭೌತಿಕವಾದದ್ದು, ತ್ರಿಗುಣಾತ್ಮಕವಾದದ್ದು, ಅದನ್ನ ಭಗವಂತ ಕೊಟ್ಟ. ಯಾಕೆ? ಅದು ಅವನ ಕೈಂಕರ್ಯಕ್ಕೆ ಇದರ ಉಪಯೋಗಿಸೋದು ಮಾಡ್ಲಿ ಅಂತ. ಬರೀ ಜೀವಾತ್ಮ ಶರೀರ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೋ? ಅಥವಾ ಏನಾದ್ರು ಅಲ್ಲಿ ಮಾಡ್ಲಿಕ್ಕಾಗುತ್ತೋ? ಆ ಜೀವಾತ್ಮನ ಸ್ವರೂಪ ಏನು? ಅದಕ್ಕೆ ಅಣುವಿಗಿಂತ ಅಣು, ಕಣ್ಣು ಕಾಣಿಸೋದಿಲ್ಲ, ಶ್ರುತಿಗಳಿಂದಲೇ ತಿಳಿಬೇಕಾದದ್ದು, ಸ್ವಯಂ ವೇದ್ಯವಾದದ್ದು ಅಂತ. ಕಣ್ಣು ಕಾಣ್ತಾನ? ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರಗಳು ಕೂಡ ಬರುತ್ತೆ ನೋಡಿ. ಆ ಕಂಚಿ ಮಹಾನ್ ಇದ್ರಲ್ಲ, ಅವ್ರದ್ದೊಂದು ವೃತ್ತಾಂತ ನೋಡ್ತಾ ಇದ್ದೆ. ಒಬ್ಬ ಯುವಕ ಬಂದ ಆ ಸ್ವಾಮಿಗಳ ಹತ್ರ. ಅವ್ರಿಗೆ ಹತ್ರ ಹೇಳ್ದ, ಭಗವಂತ ನಮ್ ಕಣ್ಣು ಕಾಣಿಸಲ್ವಲ್ಲ, ಅವನಿದಾನೆ ಅಂತ ನಾವ್ ಹೆಂಗ್ ನಂಬೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಒಂದ್ ಕೆಲ್ಸ ಮಾಡೋ ನೀನು, ಈ ಕಂಚಿ ಮಠ ಇದೆಯಲ್ಲ ಅಲ್ಲಿ ಕಾಂಚೀಪುರದಲ್ಲಿ, ಅದ್ರ ಪಕ್ಕದಲ್ಲಿ ಒಂದಷ್ಟು ಇದ್ರದ್ದು ಬೇವಿನ ಮರಗಳು ಇವೆಲ್ಲ ಇದೆ ಸುತ್ತಲೂ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾ ನೀನ್, ಆಮೇಲೆ ಅಲ್ಲೊಂದ್ ಸ್ವಲ್ಪ ಸಮಯ ನೀನ್ ಸ್ಪೆಂಡ್ ಮಾಡು ಅಂತ. ಅವನು ಹೋದ. ಮರಗಳ ಮಧ್ಯದಲ್ಲಿ ಇದರಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದ. ಕಲ್ ಬೆಂಚೋ ಏನೋ ಇತ್ತು ಅಲ್ಲಿ. ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಮನಸ್ಸಿಗೆ ಆನಂದವಾಗ್ತಾ ಇತ್ತು. ಎಲ್ಲ ಅನುಭವಿಸಿ ಇದೆಲ್ಲ ಮಾಡ್ಕೊಂಡು ಬಂದ. ಬಹಳ ಹಿತವಾಗಿತ್ತು ಅಲ್ಲಿ ಇದೆಲ್ಲ. ಸಂಜೆ ಎಲ್ಲ ಮತ್ತೆ ಸೇರಿದಾಗ, ಹೋಗಿದ್ಯಾ? ಗುರುಗಳು ಹೇಳಿದಂತೆ ಅಲ್ಲಿ ಹೋಗಿದ್ದೆ, ಅಲ್ಲಿ ಕೂತಿದ್ದೆ, ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಮನಸ್ಸಿಗೆ ತುಂಬಾ ಆಹ್ಲಾದತೆಯನ್ನು ಉಂಟು ಮಾಡ್ತು, ಆನಂದವಾಗಿತ್ತು ಆ ಪರಿಸರ ಇದರದೆಲ್ಲ ಅಂತ. ಏನ್ ಹೇಳಿದೆ ಅಂತಂದ್ರು. ಅಲ್ಲ, ತಂಪಾಗಿ ಗಾಳಿ ಬೀಸ್ತಾ ಇತ್ತು ಎಲ್ಲ. ಆ ಗಾಳಿ ನೋಡಿದೀಯಾ ನೀನು ಅಂತ ಕೇಳಿದ್ರು ಅವರು. ಗಾಳಿನ ಹೆಂಗ್ ನೋಡೋದು? ಮತ್ ಗಾಳಿ ಬೀಸ್ತಾ ಇತ್ತು ಅಂತ ಹೆಂಗ್ ಗೊತ್ತಾಯ್ತು ನಿನಗೆ? ಶರೀರಕ್ಕೆ ಅದರ ಅನುಭವ ಬಂತಲ್ವೇ? ನೇರವಾಗಿ ನೀನು ಗಾಳಿಯನ್ನು ನೋಡಿದೆಯೇನೋ? ಹಾಗೆ ಭಗವಂತ ಎಲ್ಲ ಕಡೆನಲ್ಲೂ ಇದ್ದಾನೆ. ಅವನ ಕೃಪೆಯಿಂದಾನೇ ನಮ್ಮ ಎಕ್ಸಿಸ್ಟೆನ್ಸ್. ಅವನ್ ಇಲ್ದಿದ್ದ ನಾವಿಲ್ಲ. ಈ ಒಂದೊಂದಕ್ಕೆ ಉದಾಹರಣೆಗಳನ್ನ
ಕೊಟ್ಟು ಇದ್ ಮಾಡ್ಬೇಕು ಹೇಳ್ಬೇಕಾದ್ರೆ ಅವರು ಅನುಭವ ವೇದ್ಯವಾದದ್ದು. ಭಗವಂತ ಇದ್ದಾನೆ ಅನ್ನೋದನ್ನು ತೋರಿಸೋದಕ್ಕೆ ಅನೇಕರಿಗೆ ಈ ರೀತಿ ಜೀವನದಲ್ಲಿ ಅನುಭವಗಳು. ಹಾಗಾದ್ರೆ ಕಾಣೋದೇ ಇಲ್ವಾ? ನೀವು ಕಾಣ್ಲೇಬೇಕು ಅಂತ ನೀವು ತೀವ್ರವಾಗಿ ಅವನನ್ನು ಬಯಸಿದ್ದಾದ್ರೆ ಅವನು ಕಾಣ್ತಾನೆ. ನಾವು ಅವನನ್ನು ನೋಡ್ಬೇಕು ಅನ್ನುವಂತ ಬಯಕೆ ನಮಗ್ ತೀವ್ರವಾಗಿರ್ಬೇಕು. ನಮಗೆ ಇವಾಗ ಸಾಮಾನ್ಯವಾಗಿ ಏನೋ ಎಲ್ಲರಲ್ಲೂ ಇರುವಂತಹದ್ದು ಭಗವಂತ ಬೇಕಾ? ದೇವರೆಂಬುದೇನು ಕಗ್ಗತ್ತಲಿಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೋರ್ವ ನಿಲಕ್ಕೆ ಈ ಸಾವು ಹುಟ್ಟುಗಳೇನು? ಇದ್ದಾನೋ? ಒಬ್ಬನೋ ಅನೇಕರೋ? ಯಾರು ನಾಯಕ, ಸೃಷ್ಟಿಗೆ ಒಡೆಯ? ಎಲ್ಲ ಈ ರೀತಿಯ ಸಂದೇಹಗಳು, ಪ್ರಶ್ನೆಗಳು ಮನಸ್ಸಿನಲ್ಲಿ ಬಂದಾಗ ಉತ್ತರಗಳು ಸಮಾಧಾನವಾಗಿ ಸಿಗುತ್ತೆ. ಹುಡುಕ್ಬೇಕಷ್ಟೆ, ಎಲ್ಲವೂ ಕೂಡ ಆನ್ಸರ್ ಇದೆ. ದೇವರು, ಹೂ ಇಸ್ ಗಾಡ್? ಯಾಕೆ ಬೇಕು ದೇವರು ನಮಗೆ? ನಾವು ಕೇಳಿದ್ದನ್ನೆಲ್ಲ ಅವ್ನು ಕೊಡ್ತಾ ಇದ್ರೆ ಸರಿ, ಅವಾಗ ಅವನಿದ್ದಾನೆ ದೇವರು. ನಾನು ಯಾವಾಗ, ಎಷ್ಟು, ಹೇಗೆ, ಎಲ್ಲಿ ಕೇಳಿದ್ನೋ ಅಷ್ಟನ್ನ ಅವಾಗ್ಲೇ ಕೊಟ್ಬಿಡ್ಬೇಕು. ಕೊಡದೇ ಇದ್ರೆ ದೇವರೇ ಇಲ್ಲ. ಇಷ್ಟೇನೆ ನಮ್ಮ ನಂಬಿಕೆ. ಮತ್ತೆ ನಾವು ಮಾಡೋದು ಅವನ ಹತ್ರ ಬಿಸ್ನೆಸ್. ನಿನ್ಗೆ ತುಪ್ಪ ದೀಪ ಹಚ್ತೀನಿ, ಆ ಹರಕೆ ಮಾಡ್ಕೊ, ಇನ್ನೆಂಥದೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ಅವೆಲ್ಲ ಕೆಳಗಿನ ಸ್ತರಗಳಲ್ಲಾಯ್ತು. ಮಾನಸಿಕವಾಗಿ ನೀವು ಮೇಲಕ್ಕೆ ಏರ್ತಾ ಸರಿಯಾಗಿ ತಿಳಿಯಿರಿ ಭಗವಂತ ಯಾರು ಅಂತ. ಈ ಪೂಜೆನಲ್ಲಿ ಇದನ್ನ ಹಿಂಗಿಟ್ರೆ ಸರಿನೋ, ಆ ತಟ್ಟೆ ಲೋಟ ಈ ಕಡೆಗೆ ಇಟ್ಬಿಟ್ರೆ ಏನು ದೋಷ ಆಗ್ಬಿಡುತ್ತೋ, ಅವ್ರೇನೋ ನನ್ ಮೇಲೆ ಏನು ಮಾಡ್ಬಿಡ್ತಾನೋ, ಪನಿಷ್ಮೆಂಟ್ ಏನಾಗ್ಬಿಡುತ್ತೋ. ಅದ್ ಯಾಕೆ ಭಯ ಯಾಕ್ಬೇಕು ಭಗವಂತನ ಹತ್ರ? ಮನಸ್ಸಿಗೆ ಬಂದಂಗ್ ಮಾಡಿ ಅಂತ ಹೇಳೋಲ್ಲ. ಆ ಭಯ ಬಿಟ್ಟು ಪ್ರೀತಿಯನ್ನ ಬೆಳೆಸ್ಕೊಳ್ಳಿ ಭಗವಂತನಲ್ಲಿ. ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ಏನೇನು ತಪ್ಪು ಮಾಡಬೇಡಿ. ಸರಿಯಾಗಿ ತಿಳ್ಕೊಳ್ಳಿ ಯಥಾರ್ಥವಾಗಿ. ಮೂಲತಃ ಏನು ಅದನ್ನ ಪೂಜಾ ವಿಧಾನ ಇವುಗಳಲ್ಲಿ ಎಲ್ಲದ್ರಲ್ಲೂ ಬರುವಂತಹದ್ದು. ಎಲ್ಲದಕ್ಕೂ ನಮಗೆ ಶ್ರುತಿ ಸ್ಮೃತಿಗಳು ಆಧಾರ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ಅವುಗಳಲ್ಲಿ ಅಂತ ಅದನ್ನ ತಿಳಿದು ಆಚರಣೆ ಮಾಡುವಂತಹದ್ದು. ಲೋಕದಲ್ಲಿ ಹೀಗೆ ಮಾಡಬೇಕು ಅಂತ ಯಾರು ಹೇಳಿದ್ರು? ಹಿಂದಿನವರು ಮಾಡಿ ತೋರಿಸಿದ್ರು. ಕೆಲವೆಲ್ಲ ಏನೇನೋ ಸೇರ್ಬಿಟ್ಟು ಇದು ಶಾಸ್ತ್ರ, ಇದು ಶಾಸ್ತ್ರ ಅಂತ ಏನೇನೋ ಸೇರಿಸ್ಬಿಟ್ಟಿರೋದಲ್ಲ. ಅದಕ್ಕೆ ಸ್ಮೃತಿಗಳ ಆಧಾರ ಇರಬೇಕು, ಅಂಥದ್ದು ಶಾಸ್ತ್ರವಾಗತ್ತೆ. ಸುಮ್ನೆ ಹೇಳಿದ್ದೆಲ್ಲ ಶಾಸ್ತ್ರ. ಹಾಗಾಗಿ ಆ ಶಾಸ್ತ್ರ ಇದೆ, ಶಾಸ್ತ್ರ ಪಣ್ಣು ಮಗು ಹೀಗೆ ಎಲ್ಲಿದೆ ಶಾಸ್ತ್ರ? ಯಾತಕ್ಕಾಗಿ ಮಾಡಿದ್ರು? ಆ ವಿವೇಕ ಇದೆಯಾ? ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ನೀವೇ ಸುತ್ಕೊಳ್ಳಿ 3 ಸಲ, ಆಮೇಲೆ ನಮಸ್ಕಾರ ಮಾಡಿ. ಯಾಕೆ? ಅವ್ರು ಯಾರೋ ಮಾಡ್ತಾ ಇದ್ರು, ಅಲ್ಲಿ ಇನ್ಯಾರೋ ಬಂದ್ರು. ಯಾಕೆ ಮಾಡ್ತಾ ಇದ್ದಾರೆ? ಅದ್ರ ಬಗ್ಗೆ ವಿಚಾರಿಸಿದ್ರ? ಸುಮ್ನೆ ನೋಡಿದ್ರು ಕುರಿಗಳು ಸಾರ್, ನಾವು ಕುರಿಗಳು. ಹಾಗೆ ಸುಮ್ನೆ ಕುರಿಗಳಾಗಬಾರ್ದು ಆಚರಣೆಯಲ್ಲಿ. ಯಾಕೆ ಮಾಡ್ತೀವಿ, ಏನು ಅದನ್ನ ತಿಳಿಬೇಕು. ಯಾವ ಕಾಲದಲ್ಲಿ ಏನಾಗಿತ್ತು, ಈಗಿನ ಕಾಲಕ್ಕೆ ಹೇಗೆ ಅದು. ಕೆಲವುದ್ರಲ್ಲಿ ಎಲ್ಲಾನು ಬದಲಾವಣೆ ಆಗುತ್ತೆ ಅಂತಿಲ್ಲ. ಮೂಲ ತತ್ವ ಏನಿದೆ ಅದಾಗೆ ಇರ್ಬೇಕು. ಚಿಗುರು ಹೊಸದಾಗಿರ್ಬೇಕು, ಮರಕ್ಕೆ ಬೇರು ಹಳೇದಾಗಿ ಇರ್ಬೇಕು. ಹಾಗಿದ್ರೆ ನೋಡೋದಕ್ಕೆ ಚೆನ್ನ. ಹಾಗೆ ಋಷಿ ವಾಕ್ಯ ಶಾಸ್ತ್ರಗಳು ಅದು ಮೂಲತಃ ಇದ್ದು ಈಗಿನ ಕಾಲಕ್ಕೆ ಅದರದನ್ನ ಮಾಡಿಕೊಂಡ್ರೆ ಜಸವು ಜನಜೀವನಕ್ಕೆ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ. ಹಾಗೆ ಈ ಅಡ್ಜಸ್ಟ್ಮೆಂಟ್ಸ್ ಮಾಡೋದಿದೆಯಲ್ಲ, ಅದಕ್ಕೇನು ಅಂದ್ರೆ ಮೂಲತಃ ಎಲ್ಲವನ್ನು ಸರಿಯಾಗಿ ಏನು ಅನ್ನೋದನ್ನು ತಿಳಿಬೇಕು. ಶೇಷ ಶೇಷಿ ಸಂಬಂಧ ಅಂದ್ರೆ ಇದೆ. ಈಗ ಶರೀರ ದೇಹ ನಿಮಗೆಲ್ಲ ಕಾಣಿಸುವಂತಹದ್ದು ಪಾಂಚಭೌತಿಕವಾಗಿ. ಅದ್ರ ಒಳಗಡೆ ಇರುವಂತಹದ್ದು ಶರೀರಿ, ಅವನು ಆತ್ಮ. ಈ ಸಂಬಂಧ ಭಗವಂತನಿಗೂ ಜೀವಾತ್ಮನಿಗೂ ಅನ್ವಯ ಮಾಡಿದ್ರೆ ಆಗತ್ತೆ ಅಂತ ಅದಕ್ಕಾಗಿ ಹೇಳಿದ್ದು. ಹಾಗಾದಾಗ ಏನು ಅಂದ್ರೆ ಈ ಶರೀರ ತಾನಾಗಿ ಏನಾದ್ರು ತನಗೆ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳಕ್ ಸಾಧ್ಯನೋ ಆತ್ಮ ಇಲ್ಲದೆ? ಅದರಿಂದ ಅವನೊಬ್ಬನಿಗೆ ಸಂಬಂಧಪಟ್ಟಂತಹ ಅವನ ಕೈಂಕರ್ಯಾರ್ಥವಾಗಿಯೇ ಇರುವಂತಹ ಚೇತನ
ಅವನನ್ನು ಬಿಟ್ಟು ತನಗೇ ಆಗಲಿ ಅಥವಾ ಬೇರಾವ ದೇವತೆಗಳಿಗೆ ಆಗಲಿ ತಾನು ಮತ್ತು ತನ್ನದು ಎಂದು ಹೇಳಲಾಗುವ ವಸ್ತುಗಳು ಸೇರಿತ್ತು ಅಂತ ಭಾವಿಸುವುದರಿಂದಲೇ ಚೇತನನಿಗೆ ಅಜ್ಞಾನ ಉಂಟಾಗಿ ಜನ್ಮ ಮರಣದಿಂದ ಕೂಡಿದ ಸಂಸಾರ ದಶೆ ಒದಗಿದೆ. 108 ದೇವತಾ ಉಪಾಸನೆಗಳು, ಆ ವ್ರತ ಈ ವ್ರತ ಅಂತ. ಏನದ್ರದ್ದು ಹಿನ್ನೆಲೆ ಏನಿಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅದರದ್ದು ಕಲ್ಪನೆ ಇಲ್ಲ. ಸುಮ್ಮನೆ ಅದನ್ನು ನಡೆಸೋದು ಇದನ್ನು ನಡೆಸೋದು ಅಂತ. ಇದು ಮೂಢ ರೀತಿಯ ಆಚರಣೆ ಆಗುತ್ತೆ. ಏನ್ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಿದ್ದೀವಿ, ಎಲ್ಲದರದ ಅರಿವು ಇರಬೇಕು, ಅರ್ಥಪೂರ್ಣವಾಗಬೇಕು. ನಡೆಸುವಂತ ಆಚರಣೆಗಳು ಪ್ರೀತಿಪೂರ್ವಕವಾಗಿರ್ಬೇಕು, ಭಯದಿಂದ ಅಲ್ಲ ಮಾಡೋದು ಭಗವಂತನಿಗೆ. ಹಾಗಂತ ಮನಸ್ಸಿಗೆ ಬಂದಂಗೆ ಏನೇನೋ ಮಾಡಿತ್ತಲ್ಲ, ಗಾಂಭೀರ್ಯ ಅದು. ಏನೋ ಭಯ ಭಕ್ತಿ ಇರ್ಬೇಕು ಅಂತಂದ್ರೆ ಶಾಸ್ತ್ರಕ್ಕೆ ಎಲ್ಲಿ ನಾನು ವಿರುದ್ಧವಾಗಿ ನಡೀತೀನೋ ಅನ್ನೋಂತ ಭಯ ಇರ್ಬೇಕು. ಅವಾಗ್ಲೇನೆ ಅದನ್ನ ಶ್ರದ್ಧೆಯಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ನಿಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಹೇಳ್ಬಿಟ್ರಾಯ್ತು. ಅವರು ತುಂಬಾ ಒಳ್ಳೆಯವರು, ಬಹಳ ಸಾತ್ವಿಕರು. ಬೇಕಾದ್ರೆ ಓದಿಸ್ಕೊಳ್ತಾರೆ, ಏನು ಅನ್ನೋಲ್ಲ. ಸರಿ, ಬಂದ್ ಅವ್ರನ್ನ ಓದಿತಾನೆ ಇರೋದು, ಅವರು ಸಾತ್ವಿಕರು ಅಂತ. ಸರಿಯಾಗಿದೆಯಾ? ಹೀಗೆ ಅವರ ಸಜ್ಜನಿಕೆಯನ್ನ ದುರುಪಯೋಗ ಮಾಡ್ಕೊಂಡು ಮತ್ತೆ ಮಾಡಿದ್ರೆ ಹಾಗೆ ಭಗವಂತನಲ್ಲಿ ಅವನು ಕ್ಷಮಿಸ್ತಾನೆ ಅಂತ ಎಲ್ಲ ನೀವು ತಪ್ಪುಗಳನ್ನೇ ಮಾಡ್ತಾ ಇದ್ರೆ ಅವ್ನು ಕ್ಷಮಿಸ್ಬೇಕಾ? ಶಾಸ್ತ್ರಕ್ಕೆ ವಿರೋಧವಾಗಿ ನಡೆದ್ರೆ ಯು ವಿಲ್ ಬಿ ಪನಿಷ್ಡ್. ಭಯಪಡಿಸೋದಕ್ಕೆಲ್ಲ ಅದು ನಮ್ಮ ಒಳ್ಳೇದಕ್ಕಾಗಿ ಕೊಟ್ಟಿರೋದು. ಅದನ್ನು ಸರಿಯಾಗಿ ತಿಳಿದು ಆಚರಣೆ ಮಾಡ್ಬೇಕಷ್ಟೆ. ಸಂಸಾರ ದಶೆ ಯಾಕೆ ಬಂತು ಅಂದ್ರೆ ಇದಕ್ಕಾಗಿ. ಇದೇ ಅವನನ್ನು ಪಡೆಯಲು ನಮಗೆ ವಿರೋಧವಾಗಿರುತ್ತೆ. ಈ ದೇಹಾತ್ಮ, ಶರೀರವೇ ನಾನು ಅನ್ನುವ ಭ್ರಮೆ ಇದೆಯಲ್ಲ, ಅದು. ಇದು ಎಂಬ ಅರ್ಥಪಂಚಕದಲ್ಲಿ ಮೂರನೆಯನಾದ ಅವನನ್ನು ಪಡೆಯಲು ವಿರೋಧವಾದದರ ಸ್ವರೂಪ. ಯಾಕೆ ಭಗವಂತ ನಮ್ಗೆ ಸಿಗ್ಲಿಲ್ಲ, ಯಾಕೆ ಮತ್ತೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಸುತ್ತಾ ಇದ್ದೀವಿ, ಇದು ಭಗವತ್ ಪ್ರಾಪ್ತಿ ವಿರೋಧಿಚ ಅನ್ನೋದಕ್ಕಾಗಿ. ಅವನಿಗೆ ತಾನು ತನ್ನದು ಎಂದು ಹೇಳಲಾಗುವ ವಸ್ತುಗಳು ಸೇರಿದ್ದರಿಂದಲೋ ಸ್ವಾಮಿಯಾದ ಅವನಿಗೆ ಸೇವೆ ಮಾಡೋದೇ ತನ್ನ ಸ್ವರೂಪ ಎಂದು ಅರಿತು ಅವನಲ್ಲಿ ಅವನದೇ ಆದ ಆತ್ಮವಸ್ತುವನ್ನ ಆ ಆತ್ಮನಿಗೆ ಸಂಬಂಧಪಟ್ಟದ್ದು ಎಂದು ಇದುವರೆಗೂ ತಿಳಿದುಕೊಂಡಂತ ಚೇತನ ಅಚೇತನ ವಸ್ತುಗಳೆಲ್ಲವನ್ನೂ ಕೂಡ ಅವನಿಗೆ ಸಮರ್ಪಣೆ ಮಾಡಿ ಅದರ ರಕ್ಷಣೆ, ಅದರ ಹೊಣೆ ಅವನಿಗೆ ಸೇರಿದ್ದು ಅಂತ ಹೇಳಿ ಶರಣಾಗತಿ ಮಾಡೋದ್ರಿಂದ ಚೇತನನ ಸ್ವರೂಪವಾದಂತಹ ನಿರಂತರವಾದ ಪರಮಾತ್ಮನ ಕೈಂಕರ್ಯ ಮಾಡುವಿಕೆಗೆ ಅಡ್ಡಿಯಾದ ಅಜ್ಞಾನ, ಅದರ ಕಾರ್ಯವಾಗಿ ಚೇತನಿಗೆ ಒದಗುವ ಸಂಸಾರ ದಶೆ, ಇವೆಲ್ಲವನ್ನು ಅವನು ಹೋಗ್ಲಾಡಿಸ್ಕೊಳ್ತಾನೆ. ಇದನ್ನ ತಿಳಿದು ಅವನ ಅಂದ್ರೆ ಭಗವಂತನ ಅಡಿದಾವರಿಯಲ್ಲಿ ಶರಣಾಗತಿ ಮಾಡೋದೇ ಅವನನ್ನು ಪಡೆಯಲು ಉಪಾಯ ಎಂಬಲ್ಲಿ ಅರ್ಥಪಂಚಕದಲ್ಲಿ 4ನೇದಾದಂತ ಉಪಾಯದ ಸ್ವರೂಪ ಪರಬ್ರಹ್ಮನನ್ನ ನೇರವಾಗಿ ಸಾಕ್ಷಾತ್ಕರಿಸಿ ನಿರಂತರವಾಗಿ ಅವನ ಕೈಂಕರ್ಯವನ್ನು ಮಾಡುವುದೇ ಸ್ವರೂಪವಾದಂತಹ ಚೇತನನಿಗೆ ಅವನಲ್ಲಿ ಶರಣಾಗತಿ ಮಾಡೋದರಿಂದ ಇದುವರೆಗೂ ಇರುವಂತ ಅಜ್ಞಾನ ಮತ್ತು ಜನ್ಮ ಮರಣಗಳಿಂದ ಕೂಡಿದ ಸಂಸಾರ ದಶೆ ಅವೆಲ್ಲ ಕಳೆದು ಪರಬ್ರಹ್ಮನವಡನೆ ಕೂಡಿ ನಿರಂತರವಾಗಿ ಅವನ ಕೈಂಕರ್ಯವನ್ನು ಮಾಡ್ತಾ ಅವನಿಗೆ ಸರಿಸಮವಾದಂತಹ ಪರಿಪೂರ್ಣ ಬ್ರಹ್ಮ ಆನಂದವನ್ನ, ಸಾಯುಜ್ಯ ಅನ್ನೋದಿದ್ದೇನೆ ಭಗವಂತನಿಗೆ. ಸಾಯುಜ್ಯ ಅಂದ್ರೆ ಅವನಿಗೆ ಸಮಾದ ಆನಂದವನ್ನ ವೈಕುಂಠದಲ್ಲಿ ಪಡೆಯೋದು. ಬರೀ ಅಷ್ಟೇ ಅಲ್ಲ, ಅವನಿಗೆ ಎಲ್ಲ ರೀತಿಯ ಕೈಂಕರ್ಯವನ್ನು ನಡೆಸೋದು. ಇದು ಜೀವಾತ್ಮನಿಗೆ ಸ್ವರೂಪ, ಅವನು ಪರಮಾತ್ಮನಿಗಾಗಿಯೇ ಇರೋದು ಅಂತ ತಿಳಿದು ಅರ್ಥಪಂಚಕದಲ್ಲಿನ 5ನೇ ಅಂಶವಾದಂತಹ ಫಲದ ಸ್ವರೂಪ ತಿಳಿದು ಬರುತ್ತೆ. ಈ ರೀತಿ ಅರ್ಥಪಂಚಕವು ಈ ಪ್ರಣವ ಓಂಕಾರ ಇದೆಯಲ್ಲ, ಅದರ 3 ಅಕ್ಷರಗಳಲ್ಲಿ ಪ್ರತಿಪಾದಿತವಾಗಿದೆ ಅಂತ ಅನುಸಂಧಾನ ಮಾಡಬೇಕು. ಈಗ ಪ್ರಣವದ ಮೊದಲನೇ ಅಕ್ಷರವಾದಂತ ಆ ಅಕಾರದಲ್ಲಿ ಒಂದರಲ್ಲೇ ಕೂಡ ಅರ್ಥಪಂಚಕವು ಪ್ರತಿಪಾದಿತವಾಗಿದೆ ಅಂತ ಕೂಡ ಅನುಸಂಧಾನ ಮಾಡಬಹುದು ಅಂತ. 3 ಆ ಓ ಮ 3 ಸೇರಿ ಅರ್ಥಪಂಚಕದ ಜ್ಞಾನ ಬರೀ ಆಕಾರದಲ್ಲೇ ಇದೆ ಅಂತ ಕೂಡ ಹೇಳ್ತಾರೆ. ಹೇಗೆ? ಪರಬ್ರಹ್ಮ ಶ್ರೀಮನ್ನಾರಾಯಣ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನು ಕಾರಣ, ಎಲ್ಲಕ್ಕೂ ಅವನೇ.
ಅದಕ್ಕೆ ಅವನನ್ನ ಮೂಲ ಕಾರಣ ಅಂತ ಕರೆದು. ಆದಿ ಮೂಲಮೇ, ಇಲ್ಲಿನ ಸ್ಥಿತಿ, ಅದರ ರಕ್ಷಣೆ, ಇದರ ಆರಂಭ ಸೃಷ್ಟಿ, ಇದರ ಕಡೆ ಅಂತ್ಯ ಇದೆಯಲ್ಲ ಲಯ, ಎಲ್ಲವೂ ಅವನಿಗೆ ಸೇರಿದ್ದು. ಜಗತ್ತಿನ ಒಳಗೂ ಹೊರಗೂ ಅವನು ವ್ಯಾಪಿಸಿರೋದ್ರಿಂದ ವಿಷ್ಣು ಎಂಬ ಹೆಸರನ್ನು ಪಡೆದದ್ದಾಗೇನ. ಅಂತಃ ಪ್ರವಿಷ್ಟ ಶಾಸ್ತ್ರ ಜನಾನಾಹಂ ಸರ್ವ ಆತ್ಮ, ಎಲ್ಲರಿಗೂ ಆತ್ಮನಾಗಿ ಎಲ್ಲದರ ಒಳಗೂ ಹೊರಗೂ ಎಲ್ಲ ಕಡೆನಲ್ಲೂ ಇರುವಂತ ವಿಶ್ ಅನ್ನುವ ಧಾತುವಿಂದ ಬರ್ತಾನೆ. ವ್ಯಾಪನೆ, ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಿಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೂ ಇವೆಲ್ಲ ಪುರಾಣಗಳು ಮಾತುಗಳು ಅದನ್ನೆಲ್ಲ ಸೇರಿಸಿದಾರೆ ಅಲ್ಲಿ ಅಷ್ಟೇ. ಪರಮಾತ್ಮ ಚೇತನರಿಗೆ, ಜೀವಾತ್ಮರಿಗೆ ಅವರ ಕರ್ಮಕ್ಕೆ ಅನುಗುಣವಾಗಿ ಅವರ ಪೂರ್ವಾರ್ಜಿತವಾದ ಕರ್ಮದ ಫಲವನ್ನು ಅನುಭವಿಸಲು ಮತ್ತು ತನ್ನನ್ನು ಸೇರಲು ಅವಶ್ಯಕವಾಗಿ ಮಾಡಬೇಕಾದ ಉಪಾಯ ಅನುಷ್ಠಾನ ಮಾಡಲು ಯೋಗ್ಯವಾದಂತಹ ಅಚೇತನ ವಸ್ತುವಾದ ಶರೀರದೊಡನೆ ಸೇರಿಸ್ತಾನಲ್ಲ, ಇದೇನೇ ಜನ್ಮ. ಈ ಜೀವಾತ್ಮನನ್ನ ಅವನು ಒಂದು ಮನುಷ್ಯ ಶರೀರ ಕೊಟ್ಟು ಆತ್ಮದ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ. ಅದೇ ಇವನು ಮಾಡಿದ ಕರ್ಮಕ್ಕೆ ಪ್ರಾಣಿ ಶರೀರವೋ ಇಲ್ಲ ಗಿಡ ಮರವೋ ಈ ತರ ಅವುಗಳಲ್ಲಿ ಸೇರಿದ್ರೆ ಅವುಗಳ ಉದ್ಧಾರ ಯಾವಾಗ? ಎಷ್ಟೋ ಯಾಕೆ ಬಂತು ಆ ತರ ಬೇರೆ ತಿರ್ಯಕ್ ಸ್ಥಾವರ ಈ ಜನ್ಮಗಳು ಅಂತಂದ್ರೆ ಇವನು ಮಾಡಿದ ಕರ್ಮದ ತೀವ್ರತೆಯ ಫಲವಾಗಿ. ಅದು ಮುಗಿದ ಮೇಲೆ ಆಮೇಲೆ ಅವನು ಬರಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಅದರಿಂದ ಇವನಿಗೆ ವಿವೇಕ ಉಂಟಾಗಬೇಕು. ಹೀಗೆ ಹುಟ್ಟು ಸಾವು ಈ ಚಕ್ರದಲ್ಲೇ ಸುತ್ತಾ ಇದ್ದಾಗ ಆ ಅನುಭವ, ಆಮೇಲೆ ವಿವೇಕ, ಇದು ಅವನ ಕೃಪೆಯಿಂದ ಉಂಟಾಗ್ಬೇಕು. ಇದಾಗ್ಬೇಕಾದ್ರೆ ಅವನು ಪ್ರಾರ್ಥನೆ ಮಾಡಬೇಕು, ಅವನಲ್ಲಿ ಶರಣಾಗ್ಬೇಕು. ಹೀಗೆ ಒಂದು ದೇಹದಲ್ಲಿ ಅನುಭವಿಸಬೇಕಾದ ಕರ್ಮ ಫಲವನ್ನ ಅನುಭವಿಸಿದ ನಂತರ ಆ ದೇಹವನ್ನು ಬಿಡುವಿಕೆಯ ಮರಣ, ಶರೀರದ ಸಂಬಂಧ ಹುಟ್ಟು, ಶರೀರದ ವಿಯೋಗ ಸಾವು. ಆದ್ರೆ ಜೀವಾತ್ಮ ಇದವನು ಅವನಿದ್ದೇ ಇರ್ತಾನೆ, ಅವನು ಸಾಯೋದಿಲ್ಲ. ವಸ್ತ್ರ ಇವತ್ತು ಒಂದು ಡ್ರೆಸ್ ಹಾಕೊಂಡಿದೀವಿ, ನಾಳೆ ದಿವಸ ಇನ್ನೊಂದು. ನಿನ್ನೆ ದಿವಸ ಹಾಕೊಂಡಿದ್ ವಸ್ತ್ರ ತೆಗೆದ್ಬಿಟ್ಟಲ್ಲ ಅಂತ ಯಾರು ಹೊಳ್ತಾರೇನು? ಅಥವಾ ಮಾರನೇ ದಿವಸ ಬೇರೆ ವಸ್ತ್ರ ಹಾಕೊಂಡ್ರಿ ಅವಾಗ ಓಹೋ ನನಗೆ ಹೊಸದಾಗ್ ಬಂತು. ಹೀಗೆ ಸಹಜವಾಗಿಯೇ ಪ್ರತಿದಿನ ನಾವು ಉಡುಪುಗಳನ್ನು ಬದಲಾಯಿಸ್ತೀವೋ ಹಾಗೆ ಕರ್ಮದಲ್ಲಿ ಬಂಧಿತನಾದಂತಹ ಬದ್ಧ ದಶೆಯುಳ್ಳಂತ ಜೀವಾತ್ಮ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಂಕ್ರಮಣತಿ, ಅದರಿಂದ ಸಂಸಾರ ಅಂತ ಬಂದಿತ್ತು. ಸಂಸರತಿ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿ ಓಡಿ ಪಲ ಪಿರಪ್ಪಂ ಪಿರಂದು ಪಾಡಿ ಆಡಿ ಬಳಿ ಏರಿ ಕಂಡಿ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಓಡಿದ್ರಿ, ಫಲ ಪಿರಪ್ಪುಗಳು ಒಂದ ಎರಡೆ ಹುಟ್ಟು ಅಲ್ಲೆಲ್ಲ ಮಾಡಿದ್ರಿ, ಏನೇನೆಲ್ಲ ನಡ್ಸಿದ್ರಿ, ಎಲ್ಲ ಮತ್ತೆ ಮತ್ತೆ ಹುಡ್ತಾ ಇದ್ದೀರಿ. ಏನನ್ನು ಸಾಧಿಸಿದ್ರಿ? ಐಶ್ವರ್ಯ ಮಾಡದೆ, ಆಸ್ತಿ ಮಾಡದೆ, ಮನೆ ಮಾಡದೆ, ಮಠ ಮಾಡದೆ, ಯಾವ್ದನ್ನ ತಗೊಂಡೋಗ್ತೀರಿ ಈಶೆಲ್ಲ ಶರೀರ ಬಿಡ್ಬೇಕಾದ್ರೆ? ಹಾಗಾದ್ರೆ ಇವೆಲ್ಲ ಏನು ಬೇಡವಾ ಅಂತಂದ್ರೆ ಇಲ್ಲಿರೋ ಅಷ್ಟು ದಿವ್ಸ ಅದು ಏನು ಇರ್ಬೇಕು, ಅದು ಯಾವ್ದು ಕೊಂಡ್ಕೋಬಾರ್ದು. 8 ಅಸ್ತಿನ ಅಥವಾ 12 ಅಂತಸ್ತು, ಇವಾಗ 150, ಆ ಮನೆಯಲ್ಲಿ ಇದ್ರೇನೆ ಮನೇನ? ಒಂದ್ ಗುಡ್ಸಲ್ ಕೆಳಗಡೆ ಇದ್ರು ಮನೆ ಆಗೋಲ್ವೋ? ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂದ್ ಸೂರು, ಅದೇನ್ ಟಾರ್ಸಿನೋ RCCನೋ ಇಲ್ಲ ಹುಲ್ಲಿನ ಚಾವಣಿನೋ ಇಲ್ಲ ಹೆಂಚಿನ ಮನೆನೋ, ಯಾವ್ದೋ ಒಂದು ಇರೋದಕ್ಕೆ ಒಂದಿರ್ಬೇಕಷ್ಟೆ. ಅದು ಪರ್ಮನೆಂಟಾ? ನಮ್ ಶರೀರವೇ ಪರ್ಮನೆಂಟ್ ಅಲ್ಲ, ನಾವೆಲ್ಲ ಇದು ಅಚೇತನವಾದದ್ದು, ಅದಿರುತ್ತೇನೋ? ಈ ಎಲ್ಲ ವಿವೇಕಗಳು ಬೇಕು. ಕರ್ಮದ ಫಲ ಮುಗಿದಿದ ತಕ್ಷಣ ಆ ಶರೀರವನ್ನು ಬಿಡೋದೇನೆ.
ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು. ತಿಂದ ನಿನ್ನ ಅನ್ನ ಋಣ ಅದು ತೀರುತ್ತಲೇ ಪಯಣ. ಅದು ಹಿಂದಾಗದು ಒಂದು ಕ್ಷಣ, ಮುಂದಕ್ಕೂ ಆಗದದು. ಇದು ಸಂದ ಲೆಕ್ಕ ಮೊದಲೇನೆ. ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಏನು ಅಂದ್ರೆ ಈ ಜನ್ಮದಲ್ಲಿ ನಾವೇನು ಸುಖ ದುಃಖ ಅನುಭವಿಸೋದಕ್ಕೆ ಅಂತ ಕೇಳ್ಕೊಂಡ್ ಬಂದಿದೀವೋ ಅದು. ಅದೆಲ್ಲ ಮುಗಿಸಿದ ತಕ್ಷಣ ಖಾಲಿ ಮಾಡೋದೆ ಜಾಗ. ಇಲ್ಲಿ ಹೊಡ್ತಾ ಇರೋದು ಈ ಶರೀರ ಬಿಟ್ಟು ಇನ್ನೊಂದಕ್ಕೆ. ಹಾಗೆ ಬೇರೆ ಕರ್ಮ ಫಲವನ್ನು ಪಡೆಯಲು ಬೇರೊಂದು ದೇಹದೊಡನೆ ಸೇರುವಿಕೆ ಇದೆಯಲ್ಲ, ಅದು ಪುನರ್ಜನ್ಮ. ಆ ಪುನರ್ಜನ್ಮ ಆದ್ಮೇಲೆ ಮತ್ತೆ ಮರಣ. ಹೀಗೆ ಚೇತನರಿಗೆ ಅವರ ಅನಾದಿಯಾದ ಕರ್ಮದಿಂದ ಜನ್ಮ ಮರಣದ ಚಕ್ರ ಸಾಗ್ತಾ ಇದೆ. ಚಕ್ರವತ್ ಪರಿವರ್ತಂತೆ. ಒಟ್ಟು ಸಾವು ಇವುಗಳ ಚಕ್ರದಲ್ಲಿ ಸುತ್ತಾನೇ ಇದ್ದಾನೆ. ಸುತ್ತಿ ಬಿಡುಗಡೆ ಯಾವಾಗ ಅಲ್ಲಿಂದ ಬರೋದು ಹೊರಗಡೆಗೆ. ಬಿಡುಗಡೆ ಮಾಡ್ಕೊಂಡು ಬಂದ್ರೆ ಅದೇನೆ ಮೋಕ್ಷ. ಸ್ಥೂಲವಾದ ಇಷ್ಟು ಸೂಕ್ಷ್ಮವಾಗಿ ಮಾಡಿ ಪರಮಾತ್ಮ ಅದನ್ನ ತನ್ನ ಉದರದಲ್ಲಿ ಅಡಗಿಸ್ಕೊಳ್ತಾನೆ ಪ್ರಳಯ ಕಾಲದಲ್ಲಿ. ಇದನ್ನೇ ಪ್ರಳಯ ಅಂತಾರೆ. ಪ್ರಳಯ ಅಂದ್ರೆ ಏನು? ಪ್ರಕರ್ಷೇಣ ಲಯತಿ. ಏನು ಕಾಣಿಸೋಲ್ಲ. ಇದು ಸತ್ತ ಇದು ಅಸತ್ತ ಅನ್ನೋ ಎಲ್ಲವೂ ಕೂಡ ಆಪೋವ ಇದಮಾಸನ್ ಸಲಿಲಮೇವ, ಎಲ್ಲವೂ ನೀರಿನಲ್ಲಿ ಆವೃತವಾಯಿತು. ಏನು ಕಾಣಿಸಿಲ್ಲ. ಹಾಗಾದ್ರೆ ಏನಾಯ್ತು? ಎಲ್ಲೋಯ್ತು? ಎಲ್ಲ ಅದರ ಸೂಕ್ಷ್ಮ ಅವಸ್ಥೆನಲ್ಲಿ ಕಣ್ಣಿಗೆ ಕಾಣದಂತಹ ಅದೃಷ್ಟವಾದದ್ದು. ಅದೃಷ್ಟ ಅಂದ್ರೆ ಲೆಕ್ಕನ್ನುತ್ತಲ್ಲ, ಅದಲ್ಲ ಇದು. ದೃಷ್ಟವಾಗಿ ಅಂದ್ರೆ ಕಣ್ಣಿಗೆ ಕಾಣುವಂತಹದ್ದು, ಸ್ಥೂಲವಾಗಿ ಕಾಣುವುದು. ಅದು ಬಿಟ್ಟು ಸೂಕ್ಷ್ಮ ರೂಪದಲ್ಲೂ ಹೋಯ್ತು. ಅಂದ್ರೆ ಅವಸ್ಥಾ ಭೇದ ಅಷ್ಟೆ. ಸ್ಥೂಲ ಸೂಕ್ಷ್ಮ ಎರಡು ರೀತಿ. ಒಂದು ಸ್ಥೂಲವಾದದ್ದು ಕಾಣುವಂತಹದ್ದು, ವ್ಯಕ್ತವಾದದ್ದು. ಸೂಕ್ಷ್ಮವಾದದ್ದು ಅವ್ಯಕ್ತವಾದದ್ದು. ಈ ರೀತಿ ಎರಡು. ಒಂದು ಕಾರಣದ ದಶೆ, ಮತ್ತೊಂದು ಕಾರ್ಯದ ದಶೆ. ಕಾರಣ ಮೂಲ ಅದು. ಕಾರ್ಯದಶೆ ಅಂದ್ರೆ ಅದರ ಫಲವಾಗಿ, ಕರ್ಮದ ಫಲವಾಗಿ ಕಣ್ಣಿಗೆ ಕಾಣುವಂತೆ ಈ ಸಂಬಂಧ ಪಂಚಭೌತಿಕವಾದದ್ದು, ತ್ರಿಗುಣಾತ್ಮಕವಾದಂತ ಈ ಚೇತನ ಇದೆಯಲ್ಲ, ಅದು ಈ ಪ್ರಕೃತಿಯ ಜೊತೆಗೆ ಸೇರುವಂತದ್ದು ಇದೆಯಲ್ಲ, ಅದು ಹುಟ್ಟು ಕರ್ಮದ ಬಂಧದಿಂದ ಬರುವಂತಹದ್ದು. ಹೀಗೆ ಚೇತನರಿಗೆ ಅವರ ಅನಾದಿಯಾದ ಕರ್ಮದಿಂದ ಈ ಜನ್ಮ ಮರಣದ ಚಕ್ರ ಸಾಗ್ತಾ ಇದೆ. ಈ ಚಕ್ರದಿಂದ ಬಿಡುಗಡೆ ಹೊಂದೋದು ಮೋಕ್ಷ. ಸ್ಥೂಲವಾದ ಇಷ್ಟು ದೊಡ್ಡದಾದ ಚೇತನ ಅಚೇತನದಿಂದ ಕೂಡಿದ ಜಗತ್ತನ್ನ ಅತಿ ಸೂಕ್ಷ್ಮವನ್ನಾಗಿ ಮಾಡಿ ಪರಮಾತ್ಮ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ. ಆ ಸೂಕ್ಷ್ಮ ದಶೆಯಲ್ಲಿ ಚೇತನ ಅಚೇತನರಿಂದ ಕೂಡಿದ ಜಗತ್ತನ್ನ ಮತ್ತೆ ಕಾಣುವಂತೆ, ವ್ಯಕ್ತವಾಗಿ ತೋರುವಂತೆ ಮಾಡೋದೇನೆ ಸೃಷ್ಟಿ. ಇವನು ಸೂಕ್ಷ್ಮ ರೂಪಕ್ಕೆ ಹೋದ್ರೆ ಅದು ಪ್ರಳಯ, ಕಣ್ಣಿಗೆ ಕಾಣುವಂತೆ ಸ್ಥೂಲ ರೂಪಕ್ಕೆ ಬಂದ್ರೆ ಅದು ಸೃಷ್ಟಿ. ಈ ಸೃಷ್ಟಿ ಆದ ಬಳಿಕ ಚೇತನ ಅಚೇತನರಿಂದ ಕೂಡಿದ ಈ ಜಗತ್ತಿನ ಒಳಗೂ ಹೊರಗೂ ಎಲ್ಲ ಕಡೆನೂ ತಾನು ವ್ಯಾಪಿಸಿ ಸ್ಥಿತಿಯಲ್ಲಿ ಚೇತನರ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಫಲವನ್ನು ವಿತರಣೆ ಮಾಡ್ತಾ ಚೇತನರಿಗೆ ಅವರ ಸ್ವರೂಪ ಜ್ಞಾನ, ಈ ದೇಹಾತ್ಮ ಪ್ರೇಮ ಎನ್ನುವುದನ್ನ ಬಿಡಿಸಿ ಜ್ಞಾನವನ್ನು ಕೊಟ್ಟು ಅವರು ಮೋಕ್ಷವನ್ನು ಪಡೆಯಲು ಅನುಷ್ಠಿಸಬೇಕಾದಂತಹ ಭಕ್ತಿ ಯೋಗ ಅಥವಾ ಶರಣಾಗತಿ ಎಂಬ ಉಪಾಯ ಅನುಷ್ಠಾನವನ್ನು ಮಾಡಬೇಕು ಎಂಬ ಜ್ಞಾನವನ್ನ ಬೋಧಿಸುವಂತಹ ವೇದಗಳನ್ನ ಮೊದಲು ಚತುರ್ಮುಖ ಬ್ರಹ್ಮನಿಗೂ, ನಂತರ ಆ ಬ್ರಹ್ಮನಿಂದ ಪೂರ್ವಾರ್ಜಿತವಾದ ವಿಶೇಷವಾದ ಪುಣ್ಯ ಫಲಗಳಿಂದ ಕೂಡಿದ ಮಹರ್ಷಿಗಳಿಗೂ, ಬ್ರಹ್ಮನ ಮಾನಸ ಪುತ್ರರು ಅವರು ಸಮಾಧಿ ಸ್ಥಿತಿಯಲ್ಲಿ ಉಪದೇಶಿಸಿ ಅದನ್ನು, ಅದರ ಅರ್ಥವನ್ನು ಅವರು ತಮ್ಮ ಶಿಷ್ಯ ಪ್ರಶಿಷ್ಯ ಮುಂದಿನ ಪರಂಪರೆಯಲ್ಲಿ ಅದನ್ನು ಬೋಧಿಸಿ ಅದರ ಅರ್ಥ ಪರಂಪರಾಗತವಾಗಿ ಎಲ್ಲರಿಗೂ ದೊರೆಯುವಂತೆ ಮಾಡೋದಿದೆಯಲ್ಲ. ಕೆಲವು ವೇಳೆ ಈ ವೇದಗಳಲ್ಲಿ ಶ್ರುತಿ ಪ್ರತಿಪಾದಿತವಾದ ಅರ್ಥವನ್ನ ತಪ್ಪಾಗಿ ತಿಳಿದು ಅಪಾರ್ಥ ಮಾಡಿದ್ದರ ಫಲವಾಗಿ ಚೇತನರಿಗೆ ಸರಿಯಾದ ಅರ್ಥ ತಿಳಿಯದೆ ಧರ್ಮಕ್ಕೆ ಧಕ್ಕೆ ಬಂದಾಗ ಕೆಲವೇಳೆಯಲ್ಲಿ ತಾನೇ ಅವತರಿಸಿ ಕೃಷ್ಣ ಅವತಾರದಲ್ಲಿ ಮಾಡಿದ ಗೀತೆಯೇ ಮೊದಲಾದವುಗಳ ಮುಖಾಂತರ ತನ್ನ ಉಪದೇಶದಿಂದಾಗಲಿ ರಾಮ ಅವತಾರದಲ್ಲಿ ತೋರಿದಂತೆ ತಾನೇ ಅನುಷ್ಠಾನ ಮಾಡಿ ತೋರಿಸಿದ್ದು. ಧರ್ಮ ಸಂಸ್ಥಾಪನೆ ಮಾಡುವಂತಹದ್ದು
ಕೆಲವು ವೇಳೆ ಋಷಿ ಮುನಿಗಳ ಮುಖಾಂತರ ಸ್ಮೃತಿ, ಇತಿಹಾಸ, ಪುರಾಣ, ಧರ್ಮಶಾಸ್ತ್ರಗಳ ರಚನೆಯನ್ನು ಮಾಡಿಸಿ, ಕೆಲವು ವೇಳೆ ಶ್ರೀವೈಕುಂಠದಲ್ಲಿ ನಿರಂತರವಾಗಿ ತನಗೆ ಕೈಂಕರ್ಯ ಎಸಗುತ್ತಾ ಇರುವಂತಹ ನಿತ್ಯಾತ್ಮರು, ಮುಕ್ತರಾದವರು ಇವರು, ಅವರನ್ನ ನಿತ್ಯರು ಅಂತ ಕರೆದಿದ್ದು. ಅವರನ್ನ ಆಳ್ವಾರ್ ಆಚಾರ್ಯರುಗಳ ರೂಪದಲ್ಲಿ ಜಗತ್ತಿನಲ್ಲಿ ಅವತರಿಸುವಂತೆ ಮಾಡಿ ಅವನ ಭಗವಂತನ ಶ್ರೀ ಸೂಕ್ತಿಗಳು, ಗ್ರಂಥಗಳ ಉಪದೇಶ, ವಾಣಿ ಇವುಗಳಿಂದ ಅದರ ಮುಖಾಂತರ ವೇದಾರ್ಥ ತತ್ವಾರ್ಥಗಳನ್ನೆಲ್ಲ ಪ್ರಕಾಶಪಡಿಸಿ ಧರ್ಮ ಸಂಸ್ಥಾಪನೆ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ ಮಿಶ್ರಿತವಾದ ಸಂಸಾರದಿಂದ ಬಿಡುಗಡೆ ಹೊಂದಲು ಜನ್ಮ ಎತ್ತಿರುವ ಚೇತನರು ಉಪಾಯ ಅನುಷ್ಠಾನ ಮಾಡುವಂತೆ ಮಾಡೋದೇನೆ ಭಗವಂತನು ತಾನು ಸೃಷ್ಟಿಸಿದ ಜಗತ್ತಿನ ರಕ್ಷಣೆಯನ್ನು ಮಾಡುವಂತದ್ದು. ಗುರುಗಳ ಮುಖಾಂತರ, ಹಿತೈಷಿಗಳ ಮುಖಾಂತರ ಅಧ್ಯಾತ್ಮದಲ್ಲಿ ಆಸಕ್ತಿ ತೊಡಗಿ ಗುರುವನ್ನು ಆಶ್ರಯಿಸಿ ಜೀವನದ ಸಾರ್ಥಕತೆ ಮಾಡ್ಕೊಳ್ಳಿ, ಇದನ್ನೆಲ್ಲ ತಿಳಿಸುವಂತವನು ಆಚಾರ್ಯ, ರೆಸ್ಪಾನ್ಸಿಬಿಲಿಟಿ ಆಫ್ ಎ ಗುರು. ಹೀಗೆ ಈ ರೀತಿಯಾಗಿ ಆಕಾರ ಒಂದರಲ್ಲಿಯ ಜಗತ್ತಿನ ಸೃಷ್ಟಿ, ಸ್ಥಿತಿ, ರಕ್ಷಣೆ ಮತ್ತು ಪ್ರಳಯಗಳಿಗೆ ಪರಮಾತ್ಮನು ಕಾರಣ ಅಂತ ಹೇಳಿರೋದ್ರಿಂದ ಸ್ಥಿತಿಯಲ್ಲಿ ಚೇತನನ ರಕ್ಷಣೆ ಮಾಡುವ ಸಲುವಾಗಿ ಅವನು ಕೊಟ್ಟಿರುವಂತಹ ವೇದ, ಶ್ರುತಿ, ಇತಿಹಾಸ, ಪುರಾಣ, ಧರ್ಮಶಾಸ್ತ್ರ, ಆಳ್ವಾರಾಚಾರ್ಯರ ಶ್ರೀ ಸೂಕ್ತಿಗಳು, ಗ್ರಂಥಗಳು, ಉಪದೇಶವಾಣಿಗಳು ಬೋಧಿಸುವ ವಿಷಯವನ್ನ ಚೇತನನು ಪರಮಾತ್ಮನ ಕೃಪೆಯಿಂದಲೇ ಸದ್ಗುರುವಿನ ಉಪದೇಶಗಳಿಂದ, ಕಾಲಕ್ಷೇಪಗಳಿಂದ ಅರಿಯುವುದರಿಂದ ಚೇತನರು ಒಂದು ತಾನು ಪಡೆಯಬೇಕಾದ ಪರಬ್ರಹ್ಮ ವಸ್ತುವಿನ ಸ್ವರೂಪ, ಎರಡು ಅದನ್ನು ಪಡೆಯುವ ತಮ್ಮ ಸ್ವರೂಪ, ಮೂರನೇದು ಅವನನ್ನು ಪಡೆಯಲು ನಾವು ಮಾಡಬೇಕಾದ ಭಕ್ತಿ ಯೋಗ ಅಥವಾ ಶರಣಾಗತಿ ಎಂಬ ಉಪಾಯದ ಸ್ವರೂಪ, ನಾಲ್ಕನೇದು ಉಪಾಯ ಅನುಷ್ಠಾನದಿಂದ ತಾನು ಪಡೆಯುವ ಫಲ, ಐದನೇದು ಆ ಫಲವನ್ನು ತಾನು ಪಡೆಯುವುದಕ್ಕೆ ವಿರುದ್ಧವಾಗಿರುವ ಸಂಸಾರ ದಶೆ, ಪ್ರಾಪ್ತಿ ವಿರೋಧಿ, ಅದಕ್ಕೆ ಕಾರಣವಾದ ಅಜ್ಞಾನ ಮುಂತಾದವುಗಳ ಅಂದ್ರೆ ವಿರೋಧಿಗಳ ಸ್ವರೂಪವನ್ನ, ಅರ್ಥಪಂಚಕ ಎಲ್ಲವನ್ನು ಇಲ್ಲಿ ಅನುಸಂಧಾನ ಮಾಡಬಹುದು. ಪ್ರಣವದ ಅರ್ಥವನ್ನು ಹೇಳ್ಬೇಕಾದ್ರೆ ಇಷ್ಟೆಲ್ಲ. ಇನ್ನು ಈ ಮಹಾ ಅಷ್ಟಾಕ್ಷರಿ ಮಂತ್ರ, ಈ ನಾವು ಹೇಳಿದ್ದೆಲ್ಲ ಮೊದಲೆಲ್ಲ ಬರೀ ಓಂಕಾರದಷ್ಟೇ. ಈ ಅಷ್ಟಾಕ್ಷರ ಮಹಾಮಂತ್ರದ 3 ಪದಗಳು ಪ್ರಣವ, ನಮಃ, ನಾರಾಯಣಾಯ. ಆ 3 ಪದಗಳನ್ನು ಕೂಡಿಸಿ ಅನುಸಂಧಾನ ಮಾಡುವಾಗ ತೋರಿ ಬರುವಂತಹ ಅರ್ಥಪಂಚಕ ಸ್ವರೂಪವನ್ನು ಗಮನಿಸೋಣ ಮುಂದಕ್ಕೆ. ಅಷ್ಟಾಕ್ಷರ ಮಂತ್ರದ ಮೊದಲನೇ ಪಾದದಲ್ಲಿ ಓಂಕಾರದಲ್ಲಿನ ಅಕಾರ ಶ್ರೀಯಪತಿಯನ್ನ, ಮಕಾರ ಜೀವನನ್ನ, ಉಕಾರ ಶ್ರೀಯಪತಿಗೆ ಸೇರಿದವನು ದಾಸಭೂತನಾಗಿದ್ದಾನೆ ಅನ್ನೋದನ್ನ ಈಗಾಗಲೇ ಮೇಲೆ ಹೇಳಿದಂತೆ ಇಲ್ಲಿ ಸಂಕ್ಷೇಪವಾಗಿ ತಿಳಿಸಿ ಮುಂದಿನ 2 ಪದಗಳಲ್ಲಿ ಅಂದ್ರೆ ನಮಃ ನಾರಾಯಣಾಯ ಎಂಬಲ್ಲಿ ಅದನ್ನೇ ವಿಸ್ತಾರವಾಗಿ ಮುಂದಕ್ಕೆ ತಿಳಿಸುತ್ತೆ ಅಂತಾರೆ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಹಾಮಂತ್ರದಲ್ಲಿರುವ ನಾರಾಯಣಾಯ ಎಂಬ ಶಬ್ದದಲ್ಲಿ ಕ್ರಮವಾಗಿ ತತ್ಪುರುಷ ಮತ್ತು ಬಹುವ್ರೀಹಿ ಸಮಾಸಗಳಿಗೆ ಅನುಗುಣವಾಗಿ ಸಮಸ್ತ ಪದವನ್ನು ಬಿಡಿಸಿ ನೋಡಿದಾಗ 2 ವಿಧವಾದ ಅರ್ಥಗಳು ಅಲ್ಲಿ ತೋರ್ಬರುತ್ತೆ. ಚೇತನ ಅಚೇತನಾತ್ಮಕವಾದಂತಹ ಈ ಪ್ರಪಂಚಕ್ಕೆ ನಾರ ಅಂತ ಹೆಸರು. ಭಗವಂತನ ಸೃಷ್ಟಿ, ಪ್ರಕೃತಿ, ಇದಕ್ಕೆ ನಾರ ಅಂತ ಹೆಸರು. ಏನು ನಾರ ಅಂದ್ರೆ ನಾರಾಯಣಂ ಅಯನಂ ಅಸೌ ಇತಿ ನಾರಾಯಣ ಅಂದ್ರೆ ಚೇತನ ಅಚೇತನಾತ್ಮಕವಾದಂತಹ ಜಗತ್ತಿಗೆ ಅಯನ ಆಧಾರ ಅಥವಾ ವಾಸಸ್ಥಾನ, ಗತಿ, ಉಪಾಯವಾಗಿದ್ದಾನೋ ಅವನೇ ನಾರಾಯಣ ಎಂದು. ಇದು ತತ್ಪುರುಷ ಸಮಾಸ, ಅದರಿಂದ ಬರುವಂತ ಅರ್ಥ. ಎರಡನೇದು ನಾರಾಹ ಏವ ಅಯನಂ ಯಸ್ಯ ಸಹ, ಚೇತನಾಚೇತನಾತ್ಮಕವಾದಂತ ಜಗತ್ತು ಯಾರಿಗೆ ವಾಸಸ್ಥಾನವೋ ಅವನು ನಾರಾಯಣ ಎಂದು. ಇದು ಬಹುವ್ರೀಹಿ ಸಮಾಸದ ಅರ್ಥ. ಈ ಎರಡನ್ನು ಕೂಡಿಸಿ ಹೇಳಿದ್ರೆ ಚೇತನ ಅಚೇತನಾತ್ಮಕವಾದ ಪ್ರಪಂಚವನ್ನ ಶರೀರವನ್ನಾಗಿ ಧರಿಸಿ ಅದರೊಳಗೆ ಅಂತರ್ಯಾಮಿಯಾಗಿ ಶರೀರಿಯಾಗಿ ಇದ್ದು ಉಪಾಯವಾಗಿಯೋ ಉಪೇಯನಾಗಿಯೋ ಇರುವಂತವನೇ ನಾರಾಯಣ. ಇವನು ಪ್ರಪಂಚಕ್ಕೆ ಆಧಾರ ಅಂತ ಹೇಳೋದ್ರಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಇವನೇ ಕಾರಣ ಅಂತ ಕೂಡ
ಹೇಳಿದಂತಾಯ್ತು. ಮುಂದಕ್ಕೆ ನಮಃ. ಆ ನಮಃ ಅನ್ನೋದ್ರ ಪದದ್ದು ವಿವರಣೆಯನ್ನ ಮುಂದಿನ ವಾರ ನೋಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.